ಹರಿ ಓಂ ಗುರುಗಳೇ. ಹರಿ ಓಂ. ಎಲ್ರಿಗೂ ಕೇಳ್ತಾ ಇದೆಯಾ? ಕೇಳ್ತಾ ಇದೆ ಗುರುಗಳೇ. ಹರಿ ಓಂ ಗುರುಜಿ. ಶುಭ ಸಾಯಂಕಾಲ. ಶುರು ಮಾಡೋಣ. ಮಾಡಿ ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕರಂ ಲೋಕಶಂಕರಂ. ಗೀತಾಶಾಸ್ತ್ರಮಿದಂ ಪುಣ್ಯಂ ಯಃ ಪಠೇತ್ ಪ್ರಯತಃ ಪುಮಾನ್ ವಿಷ್ಣೋಃ ಪದಮವಾಪ್ನೋತಿ ಭಯಶೋಕಾದಿವರ್ಜಿತಃ. ಏಕೋ ಶಾಸ್ತ್ರಂ ದೇವಕೀ ಪುತ್ರಗೀತಂ ಏಕೋ ದೇವೋ ದೇವಕೀ ಪುತ್ರ ಏವ ಏಕೋ ಮಂತ್ರಸ್ತಸ್ಯ ನಾಮಾನಿ ಯಾನಿ ಕರ್ಮಾಣ್ಯೇಕಂ ತಸ್ಯ ದೇವಸ್ಯ ಸೇವಾ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈಗ ಸರ್ವೇಭ್ಯೋ ನಮಃ. 4ನೇ ಅಧ್ಯಾಯವನ್ನ ನಾವು ಮುಗಿಸಿ 5ನೇ ಅಧ್ಯಾಯಕ್ಕೆ ಹೋಗ್ತಾ ಇದ್ದೇವೆ. ಬರುವ ವಾರ ಗೀತಾ ಜಯಂತಿ. ಬರುವ ಬುಧವಾರ ಈವರೆಗೆ ಕಲಿತ ಇಡೀ ಗೀತೆಯ ಸಾರವನ್ನು, ಮುಂದೆ ಕಲಿಕೆರೋ ಗೀತೆ ಸಾರವನ್ನು ಸೇರಿಸಿ ಒಂದ್ ಸ್ವಲ್ಪ ಕಲಿಸೋಣ. ಮುಂದಿನ ಬುಧವಾರ. ಹಾಗಾಗಿ ಇವತ್ತು ಈ ಹಿಂದೆ ಕಲ್ತಂಥ 4ನೇ ಅಧ್ಯಾಯದ ಸಾರವನ್ನು ಒಂದು 5 ನಿಮಿಷ ನೋಡ್ಬಿಟ್ಟು ಮುಂದೆ ಹೋಗೋಣಂತೆ. 4ನೇ ಅಧ್ಯಾಯದಲ್ಲಿ ಭಗವಂತ ಹೇಳುವುದೇನೆಂದ್ರೆ, ಅರ್ಜುನ, ಈ ಮೊದಲು ನಾನು ಕರ್ಮಯೋಗದಿಂದ ದೊರಕುವ ಜ್ಞಾನಯೋಗವನ್ನು ವಿವಸ್ವಂತನಿಗೆ ಹೇಳಿದೆ. ಆತ ಮನುವಿಗೆ ಹೇಳ್ದ. ಮನು ಇಕ್ಷ್ವಾಕುವಿಗೆ ಹೇಳ್ದ. ಇಕ್ಷ್ವಾಕು ಎಂಬ ರಾಜರ್ಷಿ ಇದರ ರಾಜ ಪರಂಪರೆಯಲ್ಲಿ ಬಂತು, ಎಲ್ಲೋ ಮಿಸ್ ಆಯ್ತು. ನಿನಗೀಗ ನಾನು ಕೊಡ್ತಾ ಇದ್ದೇನೆ. ಗೆಳೆಯನೂ ಆಗಿದ್ದೀಯೇ, ಭಕ್ತನೂ ಆಗಿದ್ದೀಯೇ, ಹಾಗಾಗಿ ನಿನಗೆ ನಾನೀಗ ಅದನ್ನ ಕೊಡ್ತಾ ಇದ್ದೇನೆ ಅಂತ ಹೇಳ್ಬಿಟ್ಟು ಸಾರವನ್ನ ಹೇಳ್ತಾ ಇದ್ದೇನೆ ನಿನ್ಗೆ, ಜ್ಞಾನದ ಸಾರವನ್ನ ಅಂತ ಹೇಳ್ತಾನೆ. ಆಮೇಲೆ ನಿನಗೆ ಗೊತ್ತಿಲ್ಲ, ಯಾಕೆಂದ್ರೆ ಅನೇಕ ಜನ್ಮಗಳನ್ನು ಕಳೆದ್ರೂ ಕೂಡ ನಿನಗ್ ಗೊತ್ತಿಲ್ಲ, ನನಗ್ ಗೊತ್ತಿದೆ. ಅದು ಜ್ಞಾನ ವೈರಾಗ್ಯ ಸಂಪನ್ನರಾಗಿರ್ತಕ್ಕಂತಹ ಜನಗಳು ನನ್ನ ಸ್ವರೂಪವನ್ನೇ ಪಡೆದಿದ್ದಾರೆ. ಮೋಕ್ಷದಲ್ಲಿ ವರ್ಣಾಶ್ರಮ ಕರ್ಮಗಳನ್ನು ಮಾಡಿ ಅವುಗಳ ಫಲವನ್ನು ಪಡೆಯುವುದಕ್ಕೆ ಅನೇಕ ರೀತಿಯಲ್ಲಿ ಜನಗಳು ಪ್ರಯತ್ನ ಮಾಡ್ತಾರೆ. ಏಕೆಂದ್ರೆ ಕರ್ಮ ಫಲ ಬೇಗ ದೊರಕ್ತದೆ. ಚಾತುರ್ವರ್ಣ್ಯವನ್ನು ನಾನೇ ಮಾಡಿದ್ದು, ಅದರಲ್ಲಿರ್ತಕ್ಕಂಥ ವ್ಯವಸ್ಥೆಯ ನಡುವೆ ಕರ್ಮ ಬಂಧಕ್ಕೆ ಒಳಗಾಗಿ ಜೀವಿಗಳು ಸತ್ಕಾರ್ಯದಲ್ಲಿ ಸದ್ಧರ್ಮದಲ್ಲಿರ್ತಾರೆ. ಇದನ್ನು ನಾನು ವ್ಯವಸ್ಥೆ ಮಾಡಿದ್ದು. ಕರ್ಮ ಯಾವುದು ಅಕರ್ಮ ಯಾವುದು ಅಂತ ಬಹಳ ಜನಗಳಿಗೆ ಸಂಶಯ ಇರ್ತದೆ. ನಾವು ಕರ್ಮ ಮಾಡ್ತೇವೆ ಅಂತ ತಪ್ಪಾಗಿ ಅವರೇ ತಿಳ್ಕೊತಾರೆ. ಯಾರೂ ಕರ್ಮ ಮಾಡುವುದಿಲ್ಲ. ಅವರವರ ಲಭ್ಯಕ್ಕೆ ಪ್ರಾಪ್ತಿಗೆ ತಕ್ಕಂತಹ ನಾನು ಒದಗಿಸ್ತೇನೆ. ಯಾವ ಕರ್ತೃತ್ವವೂ ನಿಜವಾಗಿರುವುದಿಲ್ಲ. ಸುಮ್ಮನೆ ಕುಳಿತಿದ್ರೂ ಕೂಡ ಅಕರ್ಮ ಅಂತ ಭಾವಿಸುವುದು ಅಲ್ಲ. ಹಾಗಾಗಿ ಕರ್ಮ ಅಂದ್ರೇನು, ಅಕರ್ಮ ಅಂದ್ರೇನು ಎಂಬುದನ್ನ ತಿಳಿದುಕೊಳ್ಬೇಕು ಬುದ್ಧಿವಂತನಾದವನು ಅಂತ ಹೇಳ್ಬಿಟ್ಟು, ಹಾಗಾದ್ರೆ ಅಲ್ಲಿಂದ ಮುಂದೆ ಈ ಶರೀರದ ಸ್ಥಿತಿಗೆ ಬೇಕಾಗುವಷ್ಟು ಕೆಲಸಗಳನ್ನು ಮಾತ್ರ ಮಾಡಬೇಕು. ಬಾಕಿಯಂತೆ ಯೋಗದ ಮೂಲಕ, ಯೋಗ ಅಂದ್ರೆ ಜ್ಞಾನ ಯೋಗದ ಮೂಲಕ ನಾವು ಪರಮಾರ್ಥವನ್ನ ತಿಳ್ಕೊಳ್ಬೇಕು. ಅಂಥವರಿಗೆ ಕರ್ಮಲೇಪ ಇರುವುದಿಲ್ಲ. ಯಾರು ನಾನ್ ಮಾಡ್ತಾ ಇದ್ದೇನೆನ್ನುವ ಭಾವವನ್ನು ಬಿಟ್ಬಿಟ್ಟು ಕರ್ಮವನ್ನ ಕರ್ತವ್ಯವಾಗಿ ಮಾಡ್ತಾರೆ, ಅವರಿಗೆ ಇದು ಜ್ಞಾನಿಯ ದೃಷ್ಟಿ. ಇನ್ನು ಲೋಕದಲ್ಲಿ ಅನೇಕರು ಅನೇಕ ರೀತಿ ಯಜ್ಞಗಳನ್ನ ಮಾಡ್ತಾರೆ. ಬ್ರಹ್ಮ ವಿಷಯದ ಯಜ್ಞವನ್ನ ಮಾಡ್ತಾರೆ, ಬ್ರಹ್ಮಯಜ್ಞ. ಇಂದ್ರಿಯಗಳನ್ನ ಬಿಗಿ ಹಿಡ್ಕೊಂಡು ಸಂಯಮ ಯಜ್ಞವನ್ನ ಮಾಡ್ತಾರೆ. ಇನ್ನು ಕೆಲವರು ಆತ್ಮ ಸಂಯಮ ಯಜ್ಞವನ್ನ ಮಾಡ್ತಾರೆ. ಮತ್ತೆ ಕೆಲವರು ತಪಸ್ಸು ಮಾಡಿ ತಪೋ ಯಜ್ಞವನ್ನ ಮಾಡ್ತಾರೆ. ಇನ್ ಕೆಲವರು ಸ್ವಾಧ್ಯಾಯ ಯಜ್ಞ, ನಿತ್ಯವೂ ಕೂಡ ಪಾರಾಯಣ ಮಾಡ್ತಾ ಸ್ವಾಧ್ಯಾಯ ಯಜ್ಞ ಮಾಡ್ತಾರೆ. ಇದು ಪ್ರಾಣಾಯಾಮ ಯಜ್ಞ, ಮತ್ತೊಂದು ಪ್ರಾಣಾಯಾಮ ಯಜ್ಞವನ್ನು ಮಾಡ್ತಾರೆ. ಈ ಯಜ್ಞಗಳಿಂದ ನಮ್ಮ ಪಾಪ ನಿವೃತ್ತಿಯಾಗಿ ಚಿತ್ತ ಶುದ್ಧಿಯಾಗಿ ಪುನರ್ಜನ್ಮ ಬಾರದಂತೆ ಮೋಕ್ಷಕ್ಕೆ ಉಪಕಾರವಾಗ್ತದೆ.
ಆ ಥರ ಯಜ್ಞ ಮಾಡುವವನು ತಿನ್ನುವ ಆಹಾರವೂ ಕೂಡ ಅಮೃತವಾಗ್ತದೆ. ಹಾಗಾಗಿ ಪ್ರತಿಯೊಬ್ಬನು ಯಜ್ಞವನ್ನು ಮಾಡುತ್ತಲೇ ಇರಬೇಕು. ದಿ ಇನ್ಸ್ಟಿಟ್ಯೂಷನ್ ಆಫ್ ಯಜ್ಞ, ಯಜ್ಞ ಎಂಬ ಒಂದು ವ್ಯವಸ್ಥೆಯನ್ನು ಬಹಳ ಚೆನ್ನಾಗಿ ಇಲ್ಲಿ ವಿವರಿಸ್ಬಿಟ್ಟು, ಎಲ್ಲ ಯಜ್ಞಗಳಿಗಿಂತ ಜ್ಞಾನ ಯಜ್ಞ ಸರ್ವಶ್ರೇಷ್ಠವಾದದ್ದು ಅಂತ ಹೇಳಿಬಿಟ್ಟು, ಇದಕ್ಕೆ ಬೇಕಾಗುವುದು ಸದ್ಗುರುವಿನ ಕೃಪೆ. ಹಾಗಾಗಿ ಒಬ್ಬ ಸದ್ಗುರುವನ್ನು ನೀವು ಹುಡುಕ್ತಾ ಇರಬೇಕು. ಸದ್ಗುರು ಶಿಷ್ಯನನ್ನು ಹುಡುಕ್ತಾ ಇರ್ತಾನೆ. ಒಬ್ಬ ಸದ್ಗುರುವಿಗೆ ಒಳ್ಳೆ ಶಿಷ್ಯ ಸಿಕ್ಕಾಗ ಅವರ ಗುರುಗಳ ಬಳಿ ಹೋಗಿ ಪ್ರಣಾಮ ಮಾಡಿ ಶುಶ್ರೂಷೆ ಮಾಡಿ ಅವರನ್ನು ನಮ್ಮ ಸಂಶಯ ಪರಿಹಾರಕ್ಕೆ ಬೇಕಾಗುವಂತೆ ಪ್ರಶ್ನೆಯನ್ನ ಮಾಡಿ ಉತ್ತರ ಪಡೆದುಕೊಳ್ಬೇಕು. ಇದರಲ್ಲಿ ಬಹಳ ಮುಖ್ಯವಾದದ್ದು ಶ್ರದ್ಧೆ. ಈಗ ಧರ್ಮ ಯಾವುದು ಅಧರ್ಮ ಯಾವುದು ಅಂತ ಚಿಂತನೆ ಮಾಡ್ತಿರುವಾಗ ಯಾರು ಜ್ಞಾನವೆಂಬ ಅಗ್ನಿಯನ್ನ ಹಿಡ್ಕೊಂಡಿರ್ತಾರೆ ಅವರಿಗೆ ಧರ್ಮದ ಮತ್ತು ಅಧರ್ಮದ ಎಲ್ಲ ಬಂಧಗಳು ಕೂಡ ಸುಟ್ಟು ಹೋಗ್ತವೆ. ಸಕಲ ವಿಧವಾದ ಸಂಸಾರ ಬಂಧಗಳಿಂದಲೂ ಮುಕ್ತಿಯಾಗ್ಬಿಡ್ತಾರೆ. ಹಾಗಾದ್ರೆ ತತ್ವವನ್ನ ತಿಳಿದುಕೊಳ್ಳದೆ ಗುರುವಾಕ್ಯದಲ್ಲಿ ಶಾಸ್ತ್ರವಾಕ್ಯದಲ್ಲಿ ಶ್ರದ್ಧೆ ಇಲ್ಲದೆ ಜ್ಞಾನದಿಂದ ಮೋಕ್ಷ ಆದೀತೋ ಇಲ್ವೋ ಅಂತ ಸಂಶಯ ಪಡ್ತಾ ಇರೋನು ಹಾಳಾಗಿ ಹೋಗ್ತಾನೆ ಅಂತ ಹೇಳ್ತಾ ಕೃಷ್ಣ ಕಡೆಯಲ್ಲಿ ಹೇಳುದು, ಜ್ಞಾನವೆಂಬ ಕತ್ತಿಯಿಂದ ಇದನ್ನು ಕತ್ತರಿಸಿ ಹಾಕು, ಆ ಜ್ಞಾನಕ್ಕೆ ಉಪಾಯವಾದ ಯೋಗವನ್ನ ಮಾಡು ಅಂಥೇಳಿ ಈಗ ಸದ್ಯ ಯುದ್ಧಕ್ಕೆ ಏಳು, ಉತ್ತಿಷ್ಠ ಪರಂತಪ ಯುದ್ಧಕ್ಕೆ ಏಳು ಎಂಬಲಿಗೆ 4ನೇ ಅಧ್ಯಾಯ ಮುಗಿತು. ಇನ್ನು 5ನೇ ಅಧ್ಯಾಯ ತುಂಬಾ ಚೆನ್ನಾಗಿದೆ. 5ನೇ ಅಧ್ಯಾಯವನ್ನ ಈಗ ನಾವು ನೋಡೋಣ. ಅಸ್ಮಿನ್ ಅಧ್ಯಾಯೇ ಕಿಂ ಕಿಂ ಉಚ್ಯತೆ ದೇವೇನ, ದೇವ ಏನೇನ್ ಹೇಳ್ತಾನೆ ಇದರಲ್ಲಿ ಅನ್ನುವುದನ್ನು ನಾವೀಗ ಸರಳವಾದ ಸಂಸ್ಕೃತ ವಾಕ್ಯಗಳಲ್ಲಿ ನೋಡ್ತಾ ಹೋಗುವ. ಅದನ್ನು ತಮಗೆಲ್ಲ ಕಳಿಸಿದ್ದೇನೆ, ಅದನ್ನು ನೋಡ್ಕೊಂಡು ತಾವು ನಮ್ಮ ಜೊತೆಗೆ ಬರ್ಬೇಕಾಗಿ. ಕರ್ಮಣಿ ಅಕರ್ಮಃ ಪಶ್ಯೇತ್, ಕರ್ಮಣಿ ಅಕರ್ಮಃ ಪಶ್ಯೇತ್, ಕೇವಲಂ ಶಾರೀರಂ ಕರ್ಮ ಕುರು, ಯದೃಚ್ಛಾ ಲಾಭ ಸಂತುಷ್ಟೋ ಭವ, ಜ್ಞಾನಾಗ್ನಿ ಸರ್ವಕರ್ಮಾಣಿ ದಗ್ಧಾನಿ ಭವಂತಿ, ತಾದೃಶಾನಿ ಕರ್ಮಾಣಿ ಕರ್ತವ್ಯಾನಿ ಭವಂತಿ, ತದೇವ ಕರ್ಮಯೋಗಃ ನಿಷ್ಕಾಮ ಕರ್ಮತ್ವಾತ್ ಇತಿ ಕೃಷ್ಣೋಪದೇಶಃ. 4ನೇ ಅಧ್ಯಾಯದ ಸಾರವನ್ನು 4 ವಾಕ್ಯದಲ್ಲಿ ಹೇಳಿದ್ದಾರೆ. ಕರ್ಮಣಿ ಅಕರ್ಮಃ ಪಶ್ಯೇತ್, ಕರ್ಮ ಮಾಡ್ತಿರುವಾಗ ಕರ್ಮದಲ್ಲಿ ಕರ್ಮಣಿ ಕರ್ಮಣೋಹ ಕರ್ಮಣಾಂ ಕರ್ಮಣಿ ಕರ್ಮಣೋಹ ಕರ್ಮಸು, ಕರ್ಮ ಶಬ್ದ ನಪುಂಸಕಲಿಂಗ, ಅದರ ಷಷ್ಠಿ ವಿಭಕ್ತಿ ಕರ್ಮದಲ್ಲಿ, ಕರ್ಮಣಿ ಕರ್ಮಣೋಹ ಕರ್ಮಣಾಂ ಕರ್ಮಣಿ ಕರ್ಮಣೋಹ ಕರ್ಮಸು, ಕರ್ಮದಲ್ಲಿ ಕರ್ಮ ಮಾಡ್ತಾ ಇರುವ ಸಂದರ್ಭದಲ್ಲಿ, ಕೆಲಸ ಮಾಡ್ತಾ ಇರುವ ಸಂದರ್ಭದಲ್ಲಿ ನಾನೇನು ಮಾಡ್ತಾ ಇಲ್ಲ, ಅಕರ್ಮದಲ್ಲಿದ್ದೇನೆ, ನಾನು ಮಾಡ್ತಾ ಇಲ್ಲ ಎನ್ನುವ ಭಾವವನ್ನು ಕಾಣ್ಬೇಕು. ನಾನ್ ಮಾಡ್ತಾ ಇದ್ದೇನೆ ಎನ್ನುವ ಅಹಂಕಾರ ಬರಬಾರ್ದು. ಕರ್ಮದಲ್ಲಿ ಅಕರ್ಮವನ್ನು ಕಾಣಬೇಕು. ಕರ್ಮಣಿ ಅಕರ್ಮಃ ಪಶ್ಯೇತ್ ಅಂದ್ರೆ ನೋಡಬೇಕು, ಪಶ್ಯ ಅಂದ್ರೆ ನೋಡು, ಪಶ್ಯೇತ್ ನೋಡ್ಬೇಕು. ಕೇವಲಂ ಶಾರೀರಂ ಕರ್ಮ ಕುರು, ಕೇವಲಂ ಶಾರೀರಂ ಕರ್ಮ ಕುರು. ಈಗ ಕೆಲಸ ಮಾಡ್ತಿರುವಾಗ ಹೇಗ್ ಮಾಡ್ಬೇಕು? ಕೇವಲ ಶರೀರವನ್ನ ತೊಡಗಿಸಿ ಕೆಲಸ ಮಾಡ್ತಾ ಇರ್ಬೇಕು. ಬಡ 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 ಶರೀರ ತೊಡಗಿಸಿ ಕೆಲಸ ಮಾಡ್ತಾ ಇರ್ಬೇಕು. ಶರೀರವನ್ನ ತೊಡಗಿಸಿ ನನಗೆ ಬಂದ ಕರ್ಮವನ್ನು ಮಾಡ್ತಾ ಇರ್ಬೇಕು ನೀನು. ಕೇವಲಂ ಶಾರೀರಂ ಕರ್ಮ, ಕೇವಲ ಶಾರೀರವಾದ ಕರ್ಮವನ್ನು ಮಾಡು. ಯದೃಚ್ಛಾ ಲಾಭ ಸಂತುಷ್ಟೋ ಭವ, ಆಮೇಲೆ ನಿನ್ಗೆ ಏನೇನೋ ಬರುತ್ತೆ, ಲಾಭ ಬರುತ್ತೆ. ಯದೃಚ್ಛಾ ಲಾಭ, ಯದೃಚ್ಛಾ ಅಂದ್ರೆ ತಾನಾಗಿಯೇ ಬರ್ತಕ್ಕಂತಹ ಲಾಭ ಏನಿದೆ, ತಾನಾಗಿಯೇ ಬರ್ತಕ್ಕಂಥ ಅನುಕೂಲಗಳೇನಿದೆ, ಅದರಿಂದ ಸಂತುಷ್ಟನಾಗಿರ್ಬೇಕು. ಏನ್ ದೊರಕತ್ತೋ ಅದರಿಂದ ಪಾಲಿಗೆ ಬಂದದ್ದು ಪಂಚಾಮೃತ. ಯದೃಚ್ಛಾ ಲಾಭ ಸಂತುಷ್ಟೋ ಭವ, ಅದರಿಂದ ಸಂತುಷ್ಟನಾಗು. ಜ್ಞಾನಾಗ್ನಿ ಸರ್ವಕರ್ಮಾಣಿ ದಗ್ಧಾನಿ ಭವಂತಿ, ನಪುಂಸಕಲಿಂಗ ಇದು. ಜ್ಞಾನಂ ಜ್ಞಾನಾನಿ, ಜ್ಞಾನಾಗ್ನಿ, ಜ್ಞಾನವೆಂಬ ಅಗ್ನಿಯು ಸರ್ವ ಕರ್ಮಾಣಿ ದಗ್ಧಾನಿ, ಜ್ಞಾನವೆಂಬ ಅಗ್ನಿಯು ಸರ್ವಕರ್ಮಾಣಿ, ಜ್ಞಾನವೆಂಬ ಅಗ್ನಿಯಿಂದ, ಜ್ಞಾನಾಗ್ನಿ ಸರ್ವಕರ್ಮಾಣಿ ಬಂದ್ಬಿಡೋದು. ಜ್ಞಾನಾಗ್ನಿ ಸರ್ವಕರ್ಮಾಣಿ,
ಜ್ಞಾನಾಗ್ನಿಯಿಂದ ಸರ್ವಕರ್ಮಾಣಿ ಜ್ಞಾನಾಗ್ನಿನ ಅಂತ ಆಗ್ಬೇಕಲ್ಲಿ, ಜ್ಞಾನಾಗ್ನಿನ ಅಂತ ಸೇರಿಸ್ಕೊಳ್ಳಿ. ಜ್ಞಾನಾಗ್ನಿನ ಅಗ್ನಿ ಹರಿ ಹರಿಹರ ಹರಿಂ ಹರಿ ಹರಿ ಹರಿಣ, ಹಾಗೆ ಅಗ್ನಿ ಅಗ್ನಿ ಅಗ್ನಿನ ಜ್ಞಾನಾಗ್ನಿಯಿಂದ ಸರ್ವಕರ್ಮಾಣಿ ದಗ್ಧಾನಿ ಭವಂತಿ. ಅಂದ್ರೆ ಜ್ಞಾನದಿಂದ ಎಲ್ಲ ಕರ್ಮಗಳು ಕೂಡ ಭಸ್ಮವಾಗಿ ಬಿಡ್ತವೆ. ಸರ್ವಕರ್ಮಾಣಿ ದಗ್ಧಾನಿ ಭವಂತಿ ಅಂದ್ರೆ ಕರ್ಮಗಳೆಲ್ಲ ಸುಟ್ಟು ಹೋಗ್ತವೆ. ಅಂದ್ರೆ ಆ ಕರ್ಮದ ಲೇಪ ಯಾವುದು ನನಗೆ ಬರುವುದಿಲ್ಲ. ಜ್ಞಾನಾಗ್ನಿ ಸರ್ವಕರ್ಮಾಣಿ ದಗ್ಧಾನಿ ಭವಂತಿ. ನವಪುಸಕಲಿಂಗಿಲ್ಲ, ಜ್ಞಾನಾಗ್ನಿನ ಸರ್ವಕರ್ಮಾಣಿ ದಗ್ಧಾನಿ ಭವಂತಿ. ತಾದೃಶಾನಿ ಕರ್ಮಾಣಿ ಕರ್ತವ್ಯಾನಿ, ಕರ್ತವ್ಯ ಮಾಡಬೇಕಾದ್ದು, ಕರ್ತವ್ಯಾನಿ ಮಾಡತಕ್ಕದ್ದು. ತಾದೃಶಾನಿ ಕರ್ಮಾಣಿ ಕರ್ತವ್ಯಾನಿ, ಅಂತಹ ಕರ್ಮಗಳನ್ನು ಮಾಡ್ಬೇಕು. ಎಂತಹ ಕರ್ಮಗಳು? ನಾನ್ ಮಾಡ್ತಾ ಇದ್ದೇನೆ ಎನ್ನುವ ಭಾವವನ್ನ ಇಟ್ಕೊಳ್ಳದೆ ಕೇವಲ ಶಾರೀರ ಕರ್ಮವನ್ನ ಮಾಡ್ತಾ ನನಗೆ ಬಂದಿರುವ ಯದೃಚ್ಛಾ ಲಾಭದಿಂದ ಸಂತೃಪ್ತನಾಗಿ ಜ್ಞಾನವೆಂಬ ಅಗ್ನಿಯನ್ನು ಇಟ್ಕೊಂಡು ಅದರ ಅಗ್ನಿಯಲ್ಲಿ ಕೆಲಸ ಮಾಡ್ತಾ 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 ಈ ಕರ್ಮದ ಎಲ್ಲ ಪಾಪಗಳು ತೊಳೆದು ಹೋಗುವಂತೆ ಮಾಡ್ಬೇಕು. ಹಾಗೆ ಕೆಲಸ ಮಾಡ್ಬೇಕು. ತಾದೃಶಾನಿ ಕರ್ಮಾಣಿ ಕರ್ತವ್ಯಾನಿ ತದೇವ ಕರ್ಮಯೋಗ. ಇದನ್ನೇ ಕರ್ಮಯೋಗ ಅಂತ ಹೇಳುವುದು. ಕಾಮ ಇಲ್ಲದೆ ನಿಷ್ಕಾಮವಾದ ಕರ್ಮವೇ ಕರ್ಮಯೋಗ. ನಿಷ್ಕಾಮ ಕರ್ಮತ್ವಾತ್, ನಿಷ್ಕಾಮ ಕರ್ಮತ್ವಾತ್ ಪಂಚಮಿ ವಿಭಕ್ತಿ. ನಿಷ್ಕಾಮ ಕರ್ಮದ ಕಾರಣದಿಂದ, ನಿಷ್ಕಾಮವಾಗಿ ಕರ್ಮವನ್ನು ಮಾಡುವ ಕಾರಣದಿಂದ, ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನನ್ನ ಕರ್ತವ್ಯಪ ನಾನು ಮಾಡ್ತೀನಿ ಅಂತ ಕೆಲಸ ಮಾಡ್ತಾ ಇದ್ರೆ ಅದೇ ಕರ್ಮಯೋಗ. ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ, ನಿರೀಕ್ಷಣೆ ಇಲ್ಲ, ನಿಷ್ಕಾಮ ಕರ್ಮತ್ವಾತ್ ಕರ್ಮದಿಂದ ಕರ್ಮಯೋಗ, ಅದೇ ಕರ್ಮಯೋಗವು. ಇತಿ ಕೃಷ್ಣೋಪದೇಶ. ಇದು ಕೃಷ್ಣನ ಉಪದೇಶ 4ನೇ ಅಧ್ಯಾಯದಲ್ಲಿ. ಈಗ 5ನೇ ಅಧ್ಯಾಯದಲ್ಲಿ ಕರ್ಮತ್ಯಾಗ ಕರ್ಮಯೋಗಯೋ ಮಧ್ಯೆ ಕರ್ಮಯೋಗ ವಿಶಿಷ್ಯತೆ. ಆ ಮೊದಲನೇ ಶ್ಲೋಕದಲ್ಲಿ ಬರ್ತದೆ. ಅದನ್ನು ಬಹಳ ಸಾರಾಂಶವಾಗಿ ಇಲ್ಲಿ ಒಂದೇ ವಾಕ್ಯದಲ್ಲಿ ಹೇಳಲಾಗಿದೆ. ಕರ್ಮತ್ಯಾಗಾತ್, ಕರ್ಮತ್ಯಾಗ ಕರ್ಮಯೋಗ ಅಂತ ಎರಡಿದೆ. ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸಕರೌಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ ಅಂತ ಶ್ಲೋಕ. ಇಲ್ಲಿ ಹೇಳ್ತಾ ಇರುವುದೇನಂದ್ರೆ, ಕರ್ಮತ್ಯಾಗ ಉತ್ತಮವೋ ಕರ್ಮಯೋಗ ಉತ್ತಮವೋ? ಅರ್ಜುನ ಪ್ರಶ್ನೆ. ಕರ್ಮತ್ಯಾಗ ಕರ್ಮಯೋಗಯೋ ಮಧ್ಯೆ ಕರ್ಮಯೋಗ ವಿಶಿಷ್ಯತೆ. ಕರ್ಮತ್ಯಾಗ ಕರ್ಮಯೋಗಯೋ ಮಧ್ಯೆ ಕರ್ಮಯೋಗ ವಿಶಿಷ್ಯತೆ. ಕರ್ಮತ್ಯಾಗ ಕರ್ಮಯೋಗಯೋ ಮಧ್ಯೆ, ಕರ್ಮತ್ಯಾಗ ಅಂತ ಒಂದುಂಟು, ಅದನ್ನೇ ಕರ್ಮ ಸನ್ಯಾಸ ಅಂತ ಹೇಳುದು. ಅಂದ್ರೆ ಕರ್ಮ ಮಾಡ್ತಿರುವುದು, ಆದ್ರೆ ಅದಕ್ಕೆ ಅಂಟಿಕೊಳ್ಳದೆ ಇರತಕ್ಕಂಥದ್ದು. ಕರ್ಮದ ಫಲ ಇತ್ಯಾದಿಗಳ ಬಗ್ಗೆ ತ್ಯಾಗ ಭಾವ. ಕರ್ಮ ಮಾಡ್ತಿರೋದು ಅಷ್ಟೇ. ಕರ್ಮಯೋಗ ಕರ್ಮದಲ್ಲಿ ತೊಡಗಿರುವುದು. ಕರ್ಮತ್ಯಾಗ ಕರ್ಮಯೋಗಯೋ ಅಂದ್ರೆ ಕರ್ಮ ಸನ್ಯಾಸ ಮತ್ತು ನಿಷ್ಕಾಮ ಕರ್ಮಯೋಗ ಇವೆರಡೂ ಕೂಡ, ಇವೆರಡರಲ್ಲಿ ಯಾವುದು ಶ್ರೇಯಸ್ಕರ? ಎರಡೂ ಶ್ರೇಯಸ್ಕರವೇ ಅಂತ. ಕರ್ಮ ಸನ್ಯಾಸ ಅಂದ್ರೆ ಏನು ನೋಡಿ. ಕರ್ಮತ್ಯಾಗ ಅಂದ್ರೆ ಏನು? ಮನಸ್ಸು, ಇಂದ್ರಿಯ, ಶರೀರದ ಮೂಲಕ ನಡೆಯುವ ಎಲ್ಲಾ ಕರ್ಮಗಳಲ್ಲಿಯೂ ನಾವು ಶರೀರದಿಂದ ಕೆಲಸ ಮಾಡ್ತೇವೆ, ಮನಸ್ಸಿಂದ ಕೆಲಸ ಮಾಡ್ತೇವೆ, ಇಂದ್ರಿಯಗಳಿಂದ ಕೆಲಸ ಮಾಡ್ತೇವೆ. ಈ ಎಲ್ಲ ಕೆಲಸ ಮಾಡುವಾಗ ನಾನು ಮಾಡ್ತಾ ಇದ್ದೇನೆ ಎನ್ನುವಂತಹ ಕರ್ತೃತ್ವ ಭಾವವನ್ನ ಬಿಡುವುದು ಕರ್ಮತ್ಯಾಗ. ಕರ್ಮದ ಕರ್ತೃತ್ವ ಭಾವ ತ್ಯಾಗವೇ ಕರ್ಮ ಸನ್ಯಾಸ. ಒಂದು ಕರ್ಮ ಸನ್ಯಾಸ ಅಥವಾ ಕರ್ಮಯ ತ್ಯಾಗ, ಅಥವಾ ಇನ್ನೊಂದು ಕರ್ಮಯೋಗ. ಕರ್ಮಯೋಗ ಅಂದ್ರೆ ನಿಷ್ಕಾಮ ಭಾವದಿಂದ ಕರ್ಮದಲ್ಲಿ ಚೆನ್ನಾಗಿ ತೊಡಗಿ ಕೆಲಸ ಮಾಡುವಂಥದ್ದು. ಇವೆರಡರಲ್ಲಿ ಯಾವುದು ವಿಶೇಷ ಅಂದ್ರೆ ಕರ್ಮಯೋಗ ವಿಶಿಷ್ಯತೆ. ಕರ್ಮತ್ಯಾಗ ಕರ್ಮಯೋಗಯೋಹೋ ಅನ್ನುವಾಗ ನಿಮ್ಗೆ ಗೊತ್ತಿದೆ, ಷಷ್ಠಿ ವಿಭಕ್ತಿಯ ದ್ವಿವಚನ. ಇವೆರಡರಲ್ಲಿ ಕರ್ಮಯೋಗಯೋಹೋ ಮಧ್ಯೆ, ಇವೆರಡರ ಮಧ್ಯದಲ್ಲಿ, ಅಲ್ಲಿ ಸಪ್ತಮಿ ವಿಭಕ್ತಿ, ಕ್ಷಮಿಸಿ. ಈ ಎರಡರ ಮಧ್ಯದಲ್ಲಿ ಯಾವುದು ಹೆಚ್ಚು ಉತ್ತಮ ಅಂತ ಕೇಳಿದ್ರೆ ಕರ್ಮಯೋಗ ವಿಶಿಷ್ಯತೆ. ಕರ್ಮದಲ್ಲಿ ತೊಡಗುವುದೇ ವಿಶೇಷ. ನೋಡಿ, ಅಲ್ವ ವಿವರವನ್ನು ಮುಂದಿನ ವಾಕ್ಯದಲ್ಲಿ ಕೊಟ್ಟಿದ್ದಾರೆ.
ಮನಃ ಇಂದ್ರಿಯಾಣಿ ತಥಾ ದೇಹ ಕರ್ಮಾಣಿ ಕುರ್ವಂತಿ. ಮನಃ ಕರ್ಮ ಕರೋತಿ, ಇಂದ್ರಿಯಾಣಿ ಕರ್ಮ ಕರೋತಿ, ಕರ್ಮ ಕುರ್ವಂತಿ, ದೇಹ ಕರ್ಮ ಕರೋತಿ. ಮನಃ ಇಂದ್ರಿಯಾಣಿ ತಥಾ ದೇಹ ಕರ್ಮಾಣಿ ಕುರ್ವಂತಿ. ಇವೆಲ್ಲವೂ ಈ ಮೂರು ಕೂಡ ಕರ್ಮಗಳನ್ನ ಮಾಡ್ತಾ ಇರ್ತವೆ. ಆದ್ರೆ ನಾಹಂ ಕರ್ತ, ಅಹಂ ನ ಕರ್ತ, ನಾನು ಕರ್ತ ಅಲ್ಲ, ನಾನಲ್ಲ ಮಾಡ್ತಿರೋದು. ಅಹಂ ನ ಕರ್ತ, ನಾನಲ್ಲ ಮಾಡ್ತಿರೋದು. ನಾನು ಅಂದ್ರೆ ಆತ್ಮ. ನನ್ನ ಆತ್ಮಪೂರ್ವಕವಾಗಿ ಮಾಡ್ತಾ ಇಲ್ಲ, ಆತ್ಮ ಮಾಡ್ತಾ ಇಲ್ಲ ಅದನ್ನ. ನಾಹಂ ಕರ್ತ ಇತಿ ಭಾವ ಶ್ರೇಯಸ್ಕರ, ಇದನ್ನೇ ಕರ್ಮ ಸನ್ಯಾಸ ಎಂತಾರೆ. ನಾಹಂ ಕರ್ತ ಇತಿ ಭಾವ ಕರ್ಮ ಸನ್ಯಾಸ ತದೇವ ಶ್ರೇಯಸ್ಕರ. ನಾನು ಮಾಡ್ತಾ ಇದ್ದೇನೆ ಎನ್ನುವಂತ ಅಹಂಭಾವ ಇಲ್ಲದೆ ಮಾಡುವ ಕರ್ಮವು, ಕರ್ಮಯೋಗವು ಇದು ಶ್ರೇಯಸ್ಕರವಾದದ್ದು. ಶ್ರೇಯಸ್ಕರ ಕರ್ಮ ಸನ್ಯಾಸ. ಸಮಬುದ್ಧಿಯ ಭಗವದರ್ಥೆ ಕರ್ಮಾಣಿ ಕರ್ತವ್ಯಾನಿ. ಸಮಾನವಾದ ಬುದ್ಧಿಯಿಂದ, ಸಮಬುದ್ಧಿಯಿಂದ, ಸಮತ್ವ ಬುದ್ಧಿ. ಸಮಬುದ್ಧಿ ಅಂದ್ರೆ ದ್ವಂದ್ವಗಳಿಲ್ಲದೆ, ಒಂದೇ ತರಹ ರಾಗದ್ವೇಷಗಳಿಲ್ಲದೆ ಸಮಬುದ್ಧಿಯಿಂದ ಭಗವದರ್ಥೆ, ಸರಳವಾಗಿದೆ ಇದು. ಭಗವದರ್ಥೆ, ಭಗವಂತನಿಗಾಗಿ, ಅರ್ಥ ಅಂದ್ರೆ ಕಾರಣಕ್ಕೆ, ಭಗವಂತನ ಕಾರಣಕ್ಕಾಗಿ, ಸಮಬುದ್ಧಿಯಿಂದ ಭಗವಂತನ ಕಾರಣಕ್ಕಾಗಿ ಕರ್ಮಾಣಿ ಕರ್ತವ್ಯಾನಿ, ಕರ್ಮಗಳನ್ನ ಮಾಡ್ಬೇಕು. ನಾವು ಕರ್ಮಗಳನ್ನು ಹೇಗ್ ಮಾಡ್ಬೇಕು? ಸಮಬುದ್ಧಿಯಿಂದ ಮಾಡ್ಬೇಕು. ಇದು ಭಗವತ್ ಸಮರ್ಪಣಾ ಭಾವದಿಂದ ಮಾಡ್ಬೇಕು. ಅಯಮೇವ ಶ್ರೇಯಸ್ಕರ ಕರ್ಮಯೋಗ. ಅಯಂ ಅಂದ್ರೆ ಇದುವೇ ಕರ್ಮಯೋಗ, ಇದೇ ಕರ್ಮಯೋಗ, ಇದು ಶ್ರೇಯಸ್ಕರವಾದದ್ದು. ಅಯಮೇವ ಅಂತ ಪ್ರಿಂಟ್ ಮಿಸ್ಟೇಕ್ ಆಗಿದೆ, ಅಲ್ಲಿ ನಾನು ಬರೆದ ತಪ್ಪಾಗಿದೆ. ಅಯಮೇವ ಏವ, ಅಯಂ ಏವ, ಇದುವೇ ಶ್ರೇಯಸ್ಕರ ಕರ್ಮಯೋಗ, ಇದುವೇ ಶ್ರೇಯಸ್ಕರವಾದ ಕರ್ಮಯೋಗವಾಗಿದೆ. ಅಂದ್ರೆ ಇಲ್ಲಿ ಕೃಷ್ಣ ಹೇಳುವುದೇನೆಂದ್ರೆ, ನಿಷ್ಕಾಮ ಕರ್ಮಯೋಗಿ ನರಃ ನ ಕರೋತಿ ದ್ವೇಷಂ. ನಿಷ್ಕಾಮ ಕರ್ಮಯೋಗಿಯಾದ ನರನು, ನಿಷ್ಕಾಮ ಕರ್ಮಯೋಗಿ ನರಃ, ಯಾವುದೇ ಅಪೇಕ್ಷೆ ಇಟ್ಕೊಳ್ಳದೆ ಕೆಲಸವನ್ನ ಕರ್ತವ್ಯವಾಗಿ ಮಾಡ್ತಕ್ಕಂಥ ಮನುಷ್ಯನು, ನರಃ ನ ಕರೋತಿ ದ್ವೇಷಂ, ಯಾವುದ್ರ ಬಗ್ಗೆಯೂ ದ್ವೇಷ ಮಾಡುದಿಲ್ಲ. ಅವನಿಗೆ ಇಷ್ಟವಲ್ಲದ ಕರ್ಮ ಬಂದ್ರು ಕೂಡ ದ್ವೇಷ ಮಾಡದೆ, ನಾನು ಮಾಡ್ಬೇಕಪ್ಪ, ಮಾಡ್ತೀನಿ ಅಂತ ಮಾಡ್ತಾರೆ. ನಿಷ್ಕಾಮ ಕರ್ಮಯೋಗಿ ನರಃ ನ ಕರೋತಿ ದ್ವೇಷಂ, ದ್ವೇಷಂ ನ ಕರೋತಿ. ತಸ್ಯ ಆಕಾಂಕ್ಷಾ ನ ವಿದ್ಯತೆ, ಅವನ ಆಕಾಂಕ್ಷೆಗಳು, ಎಕ್ಸ್ಪೆಕ್ಟೇಷನ್ಸ್ ಕೂಡ ನ ವಿದ್ಯತೆ, ಇರುವುದಿಲ್ಲ. ತಸ್ಯ ಆಕಾಂಕ್ಷಾ ನ ವಿದ್ಯತೆ. ತಾದೃಶಃ ನಿತ್ಯ ಸನ್ಯಾಸಿ ಏವ ಕರ್ಮಯೋಗಿ. ತಾದೃಶಃ ನಿತ್ಯ ಸನ್ಯಾಸಿ, ಅಂತಹ ನಿತ್ಯ ಸನ್ಯಾಸಿಯೇ ಕರ್ಮಯೋಗಿಯಾಗಿದ್ದಾನೆ. ತಾದೃಶಃ ಅಂದ್ರೆ ಸಂಸ್ಕೃತದಲ್ಲಿ ಬಂದಿದೆ ಆ ರೀತಿಯ. ತಾದೃಶಃ ನಿತ್ಯ ಸನ್ಯಾಸಿ, ನಿತ್ಯ ಸನ್ಯಾಸಿಯಾಗುವವನೇ ಕರ್ಮಯೋಗಿಯಾಗಿದ್ದಾನೆ. ಅದನ್ನೇ 5ನೇ ಅಧ್ಯಾಯದ 4ನೇ ಶ್ಲೋಕದ ನಂತರ ಕೊಟ್ಟಿದ್ದಾರೆ. 4ನೇ ಶ್ಲೋಕದ ನಂತರ ಕೊಟ್ಟಿದ್ದಾರೆ. ಸಾಂಖ್ಯಯೋಗವು ಯಾವ್ದು ನೋಡಿ, 3ನೇ ಶ್ಲೋಕದಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ. ಅರ್ಜುನ, ಯಾವ ಮನುಷ್ಯ ಯಾವ ದ್ವೇಷವನ್ನೂ ಇಟ್ಕೊಳ್ಳದೆ, ಯಾವುದನ್ನೂ ದ್ವೇಷಿಸದೆ, ಯಾವುದನ್ನೂ ಅಪೇಕ್ಷೆ ಪಡದೆ ನಿಷ್ಕಾಮ ಕರ್ಮಯೋಗಿ ಇರ್ತಾನೆ, ಅವನು ನಿತ್ಯ ಸನ್ಯಾಸಿ. ಯಾವಾಗ್ಲೂ ಸನ್ಯಾಸಿ ಭಾವದಿಂದಲೇ ಇರ್ತಾನ, ನಿತ್ಯ ಸನ್ಯಾಸಿ ಅಂತ ಹಾಗೆ ತಿಳ್ಕೊಳ್ಬೇಕು. ಏಕೆಂದ್ರೆ ಅವನಿಗೆ ರಾಗದ್ವೇಷಾದಿಗಳ ದ್ವಂದ್ವ ಇರುವುದಿಲ್ಲ. ಅವನು ಸುಖವಾಗಿ ಸಂಸಾರ ಬಂಧದಿಂದ ಬಿಡುಗಡೆಯಾಗಿ ಬಿಡ್ತಾನೆ. ಅವನಿಗೆ ಸಂಸಾರ ಬಂಧ ಇರುವುದಿಲ್ಲ, ಅವನು ಸಂಸಾರ ಬಂಧದಿಂದ ಬಿಡುಗಡೆಯಾಗಿ ಬಿಡ್ತಾನೆ. ತಾದೃಶಃ ನಿತ್ಯ ಸಂಸಾರಿ ಏವ ಕರ್ಮಯೋಗಿ. ಮುಂದೆ ಸಾಂಖ್ಯ ಬ್ರಾಕೆಟ್ ನಲ್ಲಿ ಜ್ಞಾನ ಇದೆ, ಕರ್ಮಯೋಗಯೋಹೋ ಒಂದೆರಡದು. ಸಾಂಖ್ಯ ಯೋಗ ಕರ್ಮಯೋಗ. ಸಾಂಖ್ಯ ಅಂದ್ರೆ ಭಗವದ್ಗೀತೆಯಲ್ಲಿ ಸಾಂಖ್ಯ ಎಂಬ ಶಬ್ದವನ್ನು ಮತ್ತೆ ಮತ್ತೆ ಉಪಯೋಗಿಸುವುದು ಜ್ಞಾನಕ್ಕೆ. ಜ್ಞಾನ ಕರ್ಮಯೋಗಯೋಹೋ, ಇವೆರಡರ ನಡುವೆ ಕರ್ಮಯೋಗಯೋಹೋ, ಯೋಗಸ್ಯ ಯೋಗಯೋಹೋ, ಯೋಗಾನಾಂ ಯೋಗಯೋಹೋ, ಇವೆರಡರ ಮಧ್ಯೆ ನಡುವೆ
ಅಂದ್ರೆ ಜ್ಞಾನಯೋಗ ಕರ್ಮಯೋಗ ಇವೆರಡರ ನಡುವೆ ಸಾಂಖ್ಯ ಕರ್ಮಯೋಗಯೋ ಸಮಾನಂ ಫಲಂ ವಿದ್ಯತೆ. ಸಮಾನಂ ಫಲಂ ವಿದ್ಯತೆ, ಸಮಾನವಾದ ಫಲವು ಉಂಟು. ವಿದ್ಯತೆ ಅಂದ್ರೆ ಇದೆ. ಸಮಾನಂ ಫಲಂ, ಫಲಂ ನಪುಂಸಕಲಿಂಗ ಆದ್ರಿಂದ ಇದು ವಿಶೇಷ್ಯ. ಅದಕ್ಕೆ ಕ್ವಾಲಿಫೈಯರ್, ಅದಕ್ಕೆ ವಿಶೇಷಣ ಏನಿದೆ? ಸಮಾನ. ಸಮಾನಃ ಸಮಾನಃ ನರಃ, ಸಮಾನಃ ವೃಕ್ಷಃ. ಆದ್ರೆ ಸಮಾನಂ ಫಲಂ, ಫಲಂ ನಪುಂಸಕಲಿಂಗ ಆದ್ರಿಂದ ವಿಶೇಷ್ಯದ ಲಿಂಗವಚನ ವಿಭಕ್ತಿಯೇ ವಿಶೇಷಣಕ್ಕೂ ಬರ್ಬೇಕಾದ್ರಿಂದ ಫಲಂ ನಪುಂಸಕಲಿಂಗ ಆದ್ರಿಂದ ಸಮಾನಂ. ಮತ್ತು ಸಮಾನಂ ಫಲಂ ವಿದ್ಯತೆ, ಸಮಾನವಾದ ಫಲವು ಇರುತ್ತದೆ. ಯಾವುದಕ್ಕೆ? ಸಾಂಖ್ಯ ಮತ್ತು ಕರ್ಮಯೋಗಗಳೆರಡರ ನಡುವೆ. ಅಂದ್ರೆ ಸಾಂಖ್ಯಯೋಗ ಜ್ಞಾನಯೋಗಕ್ಕೂ ಅದೇ ಫಲ, ಕರ್ಮಯೋಗಕ್ಕೂ ಅದೇ ಫಲ. ಸಾಂಖ್ಯ ಕರ್ಮಯೋಗಯೋ ಸಮಾನಂ ಫಲಂ ವಿದ್ಯತೆ. ಕರ್ಮಣಾಂ ಕರ್ತೃತ್ವ ತ್ಯಾಗ ಭಾವ ಸನ್ಯಾಸಃ ಕಠಿಣತರಃ. ಕರ್ಮಣಾಂ ಕರ್ತೃತ್ವ ತ್ಯಾಗ ಭಾವ, ಕರ್ಮಣಾಂ ಕರ್ಮಗಳ, ಕರ್ಮಸ್ಯ ಕರ್ಮಯೋ ಕರ್ಮಣಾಂ, ಕರ್ಮಗಳ ಷಷ್ಠಿ ವಿಭಕ್ತಿ ಬಹುವಚನ, ಕರ್ಮಗಳ ಳ ಆ ಷಷ್ಠಿ ವಿಭಕ್ತಿ ಬಹುವಚನ ಅಂದ್ರೆ ಅವುಗಳ, ಕರ್ಮಗಳ ಕರ್ತೃತ್ವ ತ್ಯಾಗ. ಕರ್ಮ ಮಾಡುವಾಗ ಕರ್ತೃತ್ವ ತ್ಯಾಗ ಉಂಟಾಗ್ಬೇಕು. ಏನು ಕರ್ತೃತ್ವ ತ್ಯಾಗ? ನಾನು ಮಾಡ್ತಾ ಇದ್ದೇನೆ ಎನ್ನುವ ಭಾವನೆ ಹೋಗ್ಬಿಡ್ಬೇಕು. ಕರ್ತೃತ್ವ ತ್ಯಾಗ ಕರ್ಮಣಾಂ ಕರ್ತೃತ್ವ ತ್ಯಾಗ ಭಾವ. ಕರ್ತೃತ್ವ ತ್ಯಾಗ ಅಲ್ಲ, ಕರ್ತೃತ್ವ ತ್ಯಾಗ ಭಾವ. ನಾನ್ ಮಾಡ್ತಾ ಇದ್ದೇನೆ ಅನ್ನುವಂತ ಕರ್ತೃತ್ವ ತ್ಯಾಗವೆಂಬ ಭಾವನೆಯು, ಅದನ್ನೇ ಸನ್ಯಾಸ ಅಂತ ಕರೀತಾರೆ. ನಾನ್ ಮಾಡ್ತಾ ಇದ್ದೇನೆ ಎನ್ನುವ ಭಾವ ಬಂದ್ಬಿಟ್ರೆ, ಅಹಂಕಾರ ಬಂದ್ಬಿಟ್ರೆ ಹೋಯ್ತು. ನಾನ್ ಮಾಡ್ತಾ ಇಲ್ಲ, ಏನೋ ಭಗವಂತ ಮಾಡಿಸ್ತಾ ಇದ್ದೇನೆ ಸಂದರ್ಭಕ್ಕೆ ತಕ್ಕಾಗೆ. ಈ ಜೀವ ಇಲ್ಲಿ ಬಂದು ಸಿಕ್ಕೊಂಡಿದೆ, ಇಲ್ಲಿ ಕೆಲಸ ಮಾಡ್ತಾ ಇದೆ, ಮಾಡ್ತಾ ಇರ್ತೇನೆ ಕೆಲಸವನ್ನ ಅನ್ನುವಂತೆ ಕರ್ಮದ ವಿಷಯದಲ್ಲಿ ಅಟ್ಯಾಚ್ಮೆಂಟ್ ಇಲ್ಲದೆ ಸನ್ಯಾಸವನ್ನೇ ಹೊರಡ್ತಾರೆ. ಅವನಿಗೆ ಕರ್ಮ ಸನ್ಯಾಸಿ. ಕರ್ಮತ್ವ ತ್ಯಾಗ ಭಾವ ಸನ್ಯಾಸ ಕಠಿಣ ತರಹ ಇಸ್ ನಾಟ್ ಈಸಿ. ಕಠಿಣ ಕಠಿಣ ತರಹ ಕಠಿಣ ತಮಃ. ಕಠಿಣ ಪಾಸಿಟಿವ್, ಕಠಿಣ ತರಹ ಕಂಪ್ಯಾರಿಟಿವ್, ಕಠಿಣ ತಮಃ ಸೂಪರ್ಲೇಟಿವ್. ಕಂಪ್ಯಾರಿಟಿವ್ಲಿ ಡಿಫಿಕಲ್ಟ್, ಮೋರ್ ಡಿಫಿಕಲ್ಟ್, ಹೆಚ್ಚು ಕಷ್ಟ. ಸನ್ಯಾಸವು ಹೆಚ್ಚು ಕಷ್ಟ. ಹಾಗಾದ್ರೆ ಸನ್ಯಾಸ ಮಾಡುವುದು ಕಷ್ಟ, ತ್ಯಾಗ ಭಾವ ಕಷ್ಟ, ಕರ್ತೃತ್ವ ತ್ಯಾಗ ಭಾವ ಕಷ್ಟ. ಕರ್ಮಗಳಲ್ಲಿ ಕರ್ತೃತ್ವ ತ್ಯಾಗ ಭಾವವು ಬಹಳ ಕಷ್ಟವಾದದ್ದು, ಕಠಿಣ ತರಹ. ನಿಷ್ಕಾಮ ಕರ್ಮಯೋಗಸ್ತು ಸುಕರಃ. ಆದ್ರೆ ನಿಷ್ಕಾಮ ಭಾವದಿಂದ ಕರ್ಮ ಮಾಡುವುದು ಸುಕರ. ಸುಕರ ಇದು ಕಂಪ್ಯಾರಿಟಿವ್ಲಿ ಈಸಿಯರ್, ಸುಲಭತರ. ನಿಷ್ಕಾಮ ಕರ್ಮಯೋಗಸ್ತು ಸುಕರಃ ಮತ್ತು ಕ್ಷಿಪ್ರ ಫಲದಾಯಕ, ಬೇಗನೆ ಫಲವನ್ನ ಕೊಡುವಂತಹದ್ದು. ಕ್ಷಿಪ್ರ ಬೇಗನೆ ಫಲದಾಯಕ, ಫಲವನ್ನು ಕೊಡುವುದು. ನಿಷ್ಕಾಮ ಕರ್ಮಯೋಗಸ್ತು ಸುಕರಃ ಕ್ಷಿಪ್ರ ಫಲದಾಯಕ ಅಸ್ತಿ. ನಿಷ್ಕಾಮ ಕರ್ಮಯೋಗಸ್ತು ಸುಕರಃ ಕ್ಷಿಪ್ರ ಫಲದಾಯಕ ಅಸ್ತಿ. ನಿಷ್ಕಾಮ ಫಲಯೋಗವು ಸುಕರವೂ ಕ್ಷಿಪ್ರ ಫಲದಾಯಕವೂ ಆಗಿದೆ. ಅತಃ ಕರ್ಮಯೋಗೋ ವಿಶಿಷ್ಯತೆ. ಆದ್ರಿಂದ ಕರ್ಮಯೋಗವು ಜ್ಞಾನಯೋಗಕ್ಕಿಂತ ವಿಶೇಷವಾದದ್ದು. ವಿಶೇಷವಾದದ್ದು ಅಂದ್ರೆ ಪ್ರಾಪ್ತಿ, ಮೋಕ್ಷ ಪ್ರಾಪ್ತಿಯೇ ಕರ್ಮಯೋಗವು ಜ್ಞಾನಯೋಗಕ್ಕಿಂತ ಸುಲಭವಾಗಿ ಮಾಡ್ಲಿಕ್ಕೆ ಆಗುವಂತಹದ್ದು. ಆದ್ರಿಂದ ನಿಷ್ಕಾಮ ಕರ್ಮಯೋಗಸ್ತು ಸುಕರಃ ಕ್ಷಿಪ್ರ ಫಲದಾಯಕ ಅತಃ ಕರ್ಮಯೋಗೋ ವಿಶಿಷ್ಯತಿ. ಆದ್ರಿಂದ ಕರ್ಮಯೋಗವು ವಿಶೇಷವಾದದ್ದು. ಇದನ್ನ ಕುರಿತು ಇರುವ ಶ್ಲೋಕವನ್ನ ಸಾಂಖ್ಯಯೋಗೌ ಪೃಥಗ್ಭಾಲಾಃ ಪ್ರವದಂತಿ ನ ಪಂಡಿತಃ ಏಕಂ ಅಪಿ ಆಸ್ಥಿತಃ ಸಮ್ಯಗ್ ಉಭಯೋರ್ವಿಂದತೆ ಫಲಂ. ಎರಡರಿಂದಲೂ ಫಲ ಸಿಗ್ತದೆ. ಸನ್ಯಾಸ ಮತ್ತು ನಿಷ್ಕಾಮ ಕರ್ಮಯೋಗಗಳನ್ನು ಬೇರೆ ಬೇರೆ ಅಂತ ತಪ್ಪಾಗಿ ಕೆಲವರು ತಿಳಿದ್ದಾರೆ. ಈ ಯಾವ ಭೇದವೂ ಇಲ್ಲ ಇವೆರಡರಲ್ಲಿ. ಯಾವ್ದು ಒಂದನ್ನ ಮಾಡಿದ್ರು, ಯಾವ್ದು ಒಂದರಲ್ಲಿ ನಿಂತರೂ ಸಹ ಎರಡರ ಫಲವೂ ಕೂಡ ಅವನಿಗೆ ಸಿಗ್ತದೆ ಅಂತ ಹೇಳ್ಬಿಟ್ಟು, ಯತ್ ಸಾಂಖ್ಯೆ ಪ್ರಾಪ್ಸ್ಯಸೆ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯಂ ಚ ಯೋಗಂ ಚ ಯಃ ಪಶ್ಯತಿ ಸ ಪಶ್ಯತಿ. ಅದರಿಂದ ಜ್ಞಾನ ಯೋಗಿಗಳಿಂದ ಯಾವ ಪರಂಧಾಮವು ಪಡೆಯಲ್ಪಡ್ತದೋ, ಜ್ಞಾನ ಯೋಗಿಗಳಿಗೆ ಯಾವ ಪರಂಧಾಮ ಸಿಗ್ತದೋ, ನಿಷ್ಕಾಮ ಕರ್ಮಯೋಗಿಗಳು ಕೂಡ ಅದೇ ಸಿಗ್ತದ. ಆದ್ರಿಂದ ಜ್ಞಾನಯೋಗ, ಸಾಂಖ್ಯ ಅಂದ್ರೆ ಜ್ಞಾನಯೋಗ ಮತ್ತು ನಿಷ್ಕಾಮ ಕರ್ಮಯೋಗವನ್ನು
ಫಲ ರೂಪದಿಂದ ಒಂದೇ ಅಂತ ಯಾರು ತಿಳಿತಾರೆ ಯಪ್ಪಶ್ಯತಿ ಸಪಶ್ಯ ಗುರುಗಳೇ ನಿಮ್ದು ಮ್ಯೂಟ್ ಆಗಿದೆ. ಹೌದು ಸರ್. ಈಗ ಸರಿ ಆಯ್ತು ಅಂತ ಕಾಣುತ್ತೆ. ಸರಿ ಆಯ್ತು. ಸರಿ ಆಯ್ತು. ಈಗ ಯಪ್ಪಶ್ಯತಿ ಸಪಶ್ಯತಿ ಎಂಬುದು ಪ್ರಖ್ಯಾತವಾದ ಗೀತೆವಾಕ್ಯ. ಯಾರು ಈ ದೃಷ್ಟಿಯಿಂದ ನೋಡ್ತಾರೆ ಅವರೇ ನಿಜವಾಗಿ ನೋಡುವವರು, ಉಳಿದವರು ನೋಡ್ತಾರೆ ಅವರಿಗೆ ಕಾಣುವುದಿಲ್ಲ. ಅಂದ್ರೆ ಕರ್ಮದಲ್ಲಿ ಚೆನ್ನಾಗಿ ತೊಡಗಿರುವವನು, ಜ್ಞಾನದಲ್ಲಿ ಚೆನ್ನಾಗಿ ತೊಡೆದಿರುವವರು ಇಬ್ರೂ ಕೂಡ ಭಗವಂತನನ್ನ ಪಡಿತಾರೆ ಎನ್ನುವಂತಹದ್ದು ಪರಮಾರ್ಥತಃ ಸತ್ಯ. ಇದನ್ನೇ ತಿಳ್ಕೊಳ್ಬೇಕಾದ್ದು. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಮಯೋಗತಃ. ಮುಂದಿನ ಶ್ಲೋಕದಲ್ಲಿ ನಿಷ್ಕಾಮ ಕರ್ಮಯೋಗದ ಸಿದ್ಧಿ ಇಲ್ಲದೆ ಸನ್ಯಾಸ ಅಂದ್ರೆ ಮನಸ್ಸು, ಇಂದ್ರಿಯಗಳು, ಶರೀರದಿಂದ ನಡೆಯುವ ಎಲ್ಲಾ ಕರ್ಮಗಳಲ್ಲಿಯೂ ಕರ್ತೃತ್ವ ಭಾವಕ್ಕೆ ತ್ಯಾಗವನ್ನು ಪಡೆಯುವುದು ಕಷ್ಟ. ಅದನ್ನೇ ನಾನು ಈಗ ಹೇಳಿದೆ. ಕರ್ಮಯೋಗವು ಸುಲಭ, ಈ ಜ್ಞಾನ ಯೋಗವು ಕರ್ತೃತ್ವ ಭಾವ ಸನ್ಯಾಸ ಬಹಳ ಕಷ್ಟ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಶ್ಲೋಕದಲ್ಲಿ ಹೇಳುವುದನ್ನ ವಿಜಿತಾತ್ಮ ಜಿತೇಂದ್ರಿಯ ವಿಶುದ್ಧಾತ್ಮ ಕರ್ಮ ಕುರ್ವನ್ ಕರ್ಮಲೇಪ ಮುಕ್ತ ಭವತಿ. ವಿಜಿತಾತ್ಮ ನೋಡಿ, ಇಲ್ಲಿ ಕೆಲವು ಲಕ್ಷಣಗಳನ್ನು ಹೇಳ್ತಾರೆ. ವಿಜಿತಾತ್ಮ ಅಂದ್ರೆ ಯಾರು ಜಿತೇಂದ್ರಿಯನಾಗಿದ್ದಾರೆ, ವಿಜಿತಾತ್ಮ ಮನಸ್ಸನ್ನ ಯಾರು ವಶದಲ್ಲಿ ಇಟ್ಕೊಂಡಿದ್ದಾರೆ ಅವರಿಗೆ ವಿಜಿತಾತ್ಮ ಎಂಬ ಶಬ್ದ. ವಿಜಿತಾತ್ಮ ಯಾರು ಮನಸ್ಸನ್ನು ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ತಾರೆ ಅವರು ವಿಜಿತಾತ್ಮ. ಜಿತೇಂದ್ರಿಯ ಇಂದ್ರಿಯಗಳನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ. ಅಂದ್ರೆ ಅವ್ನು ಹೇಳ್ದಾಗ ಇಂದ್ರಿಯ ಕೇಳತ್ತೆ ಹೊರತು ಇಂದ್ರಿಯ ಹೇಳಿದಾಗ ಅವ್ನು ಕೇಳಲ್ಲ. ಅವನು ಹೇಳಿದಾಗ ನಾಲ್ಗೆ ಕೇಳತ್ತೆ ಹೊರತು ನಾಲ್ಗೆ ಹೇಳಿದಾಗ ಅವನು ಕೇಳಲ್ಲ. ಅಂಥವನನ್ನ ಜಿತೇಂದ್ರಿಯ ಅಂತ ಹೇಳ್ತಾರೆ. ವಿಶುದ್ಧಾತ್ಮ ಆತ್ಮದಲ್ಲಿ ಯಾವುದೇ ಆತ್ಮ ಅಂತ ಹೇಳಿದ್ರೆ ತನ್ನಲ್ಲಿ ಯಾವುದೇ ರೀತಿಯ ಅಶುದ್ಧತೆ ಇಲ್ಲ. ಅಶುದ್ಧವಾದ ಮನಸ್ಸಿಲ್ಲ, ಅಶುದ್ಧವಾದ ಬುದ್ಧಿ ಇಲ್ಲ, ಅಶುದ್ಧವಾದ ದೇಹ ಇಲ್ಲ. ಶುದ್ಧವಾದ ಆತ್ಮ ಉಳ್ಳವನು ಕರ್ಮ ಕುರ್ವನ್, ಕರ್ಮವನ್ನು ಮಾಡುತ್ತಾ ಇರುವವನಾದರೆ, ಹಾಗೆ ಕರ್ಮ ಮಾಡ್ತಾ ಇದ್ರೆ ಅವನಿಗೆ ಕರ್ಮಲೇಪ ಮುಕ್ತ ಭವತಿ. ಅವನಿಗೆ ಕರ್ಮಲೇಪದ ಮುಕ್ತಿ ಆಗ್ತದೆ. ಕರ್ಮ ಅಂಟುವುದಿಲ್ಲ ಅವನಿಗೆ. ಕರ್ಮದ ಪಾಪ ಪುಣ್ಯಗಳು ಯಾವುದೂ ಅಂಟುವುದಿಲ್ಲ. ಈಗ ಯುದ್ಧ ಮಾಡುವಾಗ ಯಾರನ್ನಾರು ಕೊಂದ್ರೆ ಇವನಿಗೇನು ಪಾಪ ಬರುವುದಿಲ್ಲ. ಕರ್ಮಯೋಗ ದೃಷ್ಟಿಯಿಂದ ಏನಾದ್ರು ಕೆಲಸ ಮಾಡುವಾಗ ಅದರಿಂದ ಬರುವಂತ ಫಲದ ಲೇಪವೇ ಇಲ್ಲ. ಅದರಿಂದ ಕರ್ಮಲೇಪ ಮುಕ್ತ ಭವತಿ. ಇಲ್ಲಿ ವ್ಯಾಕರಣವನ್ನು ಸ್ವಲ್ಪ ನೋಡೋಣ. ಮೊದಲನೇದು ವಿಜಿತಾತ್ಮ. ಆತ್ಮ ಎಂಬುದು ಆಕಾರ ಅಂತ ಪುಲ್ಲಿಂಗ ಶಬ್ದ ಆತ್ಮ. ಜಿತೇಂದ್ರಿಯ ವಿಶುದ್ಧಾತ್ಮ ಕರ್ಮ ಕುರ್ವನ್. ನೋಡಿ, ಕುರ್ವನ್ ಎಂಬ ಶಬ್ದ ನಿಮಗೆ ಮುಂದೆ ಕೂಡ ಬೇಕಾಗ್ತದೆ, ತಿಳ್ಕೊಳ್ಳಿ. ಕುರ್ವನ್, ಈಗ ಪಠ ಧಾತು ಇದೆ, ಪಠತಿ ಆಗ್ತದೆ. ಅದು ಪಠ ಧಾತು ಇದ್ದದ್ದು ಪಠತಿ. ಪಠ ಅಂದ್ರೆ ಓದು, ಪಠತಿ ಓದುತ್ತಾನೆ, ಪಠಂತಿ ಓದುತ್ತಾನೆ, ಪಠಸಿ ನೀನು ಓದ್ತೀಯೇ, ಪಠಾಮಿ ನಾನು ಓದ್ತೇನೆ. ಅದ್ ಗೊತ್ತ ನಮ್ಗೆ. ಪಠತಿ ಪಠತಃ ಪಠಂತಿ, ಪಠಸಿ ಪಠತಃ ಪಠತ, ಪಠಾಮಿ ಪಠಾವಹ ಪಠಾಮಹ. ಈ ರೀತಿ ತಿಳ್ಕೊಂಡಿದ್ದೀರಿ. ಈ ಧಾತುವಿಗೆ ಶತ್ರು ಪ್ರತ್ಯಯ ಅಂತ ಹೇಳ್ತಾರೆ, ಅನ್ ಅಂತ ಸೇರಿಸಿದ್ರೆ. ಪಠನ್ ಅಂದ್ರೆ ಓದುವವನು ಅಂತ ಅರ್ಥ. ಅದು ಪ್ರೆಸೆಂಟ್ ಟೆನ್ಸ್. ಅದು ಈಗ ಓದ್ತಾ ಇರುವವನು. ಪಠನ್ ಅದು ಓದುತ್ತಿರುವವನು ಅಂತ ಆದ್ಮೇಲೆ ಕ್ರಿಯಾರೂಪ ಇದ್ದದ್ದು ನಾಮರೂಪ ಆಗ್ಬೇಕು.
ಪಠತಿ ಅನ್ನುವುದು ಕ್ರಿಯಾರೂಪ, ಪಠನ್ ಅನ್ನುವುದು ನಾಮರೂಪ ಆಗೋಯ್ತು, ವಿಶೇಷಣ ರೂಪ, ನಾಮರೂಪ ಸುಬಂತ. ಅದಕ್ಕೆ ಹೂವನ್ನು ಹಿಂದಿ ಅತಿಯಾಗಿ ಬರ್ತದೆ. ಅದರಿಂದ ಪಠನ್ ಓದುವವನು, ಓದುವವನಿಂದ, ಓದುವವನಿಗೆ, ಓದುವವನಲ್ಲಿ, ಓದುವವನ ಇತ್ಯಾದಿ ಎಲ್ಲ ಬರ್ತದೆ. ಹಾಗೆ ಪಠನ್ ಶಬ್ದ ಎಲ್ಲಿ ಅನ್ ಅಂತ ಸೇರಿಸ್ತಾರೆ, ಸ್ತ್ರೀಲಿಂಗದಲ್ಲಿ ಅತಿ ಪಠಂತಿ ಓದುತ್ತಿರುವವಳು. ಅದೇ ರೀತಿ ಪಠತ್ ನಪುಂಸಕಲಿಂಗ. ಈ ರೀತಿ ಇದರಲ್ಲಿ ಪಠನ್ ಅನ್ ಅಂತ ಬಂದಾಗ ನಿಮ್ಗೆ ಓದುತ್ತಿರುವವನು, ಕರ್ಮ ಕುರ್ವನ್ ಕರ್ಮ ಮಾಡುತ್ತಿರುವವನು. ಹೇಗೆ? ವಿಜಿತಾತ್ಮನಾಗಿ, ಜಿತೇಂದ್ರಿಯನಾಗಿ, ವಿಶುದ್ಧಾತ್ಮನಾಗಿ ಯಾರು ಕರ್ಮ ಮಾಡ್ತಾ ಇರ್ತಾರೆ, ಕರ್ಮ ಮಾಡುತ್ತಿರುವವನಾದ್ರೆ ಅವನಿಗೆ ಕರ್ಮಲೇಪವಿಲ್ಲ. ಕರ್ಮಭಿಃ ನ ಬಧ್ಯತೆ, ಕರ್ಮಭಿರ್ನ ಬಧ್ಯತೆ. ಕರ್ಮಭಿಃ ಅಲ್ಲಿ ಒಂದು ಅರ್ಕಾವತ್ತು ಜಾಸ್ತಿ ಆಗಿದೆ. ಕರ್ಮಭಿಃ ನ ಬಧ್ಯತೆ, ಅವನಿಗೆ ಕರ್ಮಗಳು ಬಂಧಿಸುವುದಿಲ್ಲ, ಅವನು ಕರ್ಮ ಬಂಧಿ ಆಗುವುದಿಲ್ಲ, ಕರ್ಮಕ್ಕೆ ಸಿಕ್ಕಿ ಬೀಳುವುದಿಲ್ಲ ಎನ್ನುವುದು ಇಲ್ಲಿಯ ಭಾಗ. ಕರ್ಮಭಿರ್ನ ಬಧ್ಯತೆ, ಶಂಕರಾಚಾರ್ಯ ವಾಕ್ಯವನ್ನೇ ಹಾಕಿದ್ದೆ. ಕರ್ಮಭಿರ್ನ ಬಧ್ಯತೆ, ಅಂಥವ್ರು ಕರ್ಮದಿಂದ ಬಂಧಿತರಾಗುವುದಿಲ್ಲ. ಅಲ್ಲಿಂದ ಮುಂದೆ 8-9ನೇ ಶ್ಲೋಕದಲ್ಲಿ ನೈವ ಕಿಂಚಿತ್ ಕರೋಮೀತಿ. ಕರ್ಮಭಿಃ ಕರೆಕ್ಟ್ ಸರ್? ಕರ್ಮಭಿಃ ಕರೆಕ್ಟ್. ಅಲ್ಲಿ ಅರ್ಕಾವತ್ತು ಒಂದು ಮೇಲೇನ್ ಹಾಕಿದ್ದೇನೆ, ಅದೊಂದು ತಪ್ಪಾಗಿದೆ, ತಿದ್ಕೊಳ್ಳಿ. ಕರ್ಮಭಿಃ ಅದು ಕೂಡಿಸಿದ್ರೆ ಕರ್ಮಭಿರ್ನ ಬಧ್ಯತೆ. ಆ ವಿಸರ್ಗ ತೆಗೆದ್ರೆ ಅರ್ಕಾವತ್ ಹಾಕ್ಬೇಕು, ವಿಸರ್ಗ ಇದ್ರೆ ಅರ್ಕಾವತ್ ತೆಗಿಬೇಕು. ಮುಂದಿನ ಪೇಜ್ ನಲ್ಲಿ ತತ್ವವಿತ್ ಪರಮಾರ್ಥಂ ಜಾನಾತಿ. ನಾನು ಇಲ್ಲಿ ಇರುವ ಸಂಸ್ಕೃತ ವಾಕ್ಯಗಳನ್ನು, ಗೀತೆಯ ಒರಿಜಿನಲ್ ಶಬ್ದಗಳನ್ನೇ, ವಾಕ್ಯಗಳನ್ನೇ ನಾನು ಅಲ್ಲಿರುವ ವಾಕ್ಯಗಳನ್ನೇ ಇಲ್ಲಿ ಚಿಕ್ಕ ಚಿಕ್ಕ ವಾಕ್ಯ ಮಾಡಿ ಹಾಕಿದ್ದೇನೆ. ತತ್ವವಿತ್ ಪರಮಾರ್ಥಂ ಜಾನಾತಿ. ವಿತ್ ಅಂದ್ರೆ ತಿಳಿ, ವಿತ್ ಅಂದ್ರೆ ತಿಳಿದವನು. ತತ್ವವಿತ್ ತತ್ವ ತಿಳಿದವನು ಅಂದ್ರೆ ಜ್ಞಾನ ಪಡೆದವನು. ತತ್ವವಿತ್ ತತ್ವ ತಿಳಿದವನು. ಪರಮಾರ್ಥಂ ಜಾನಾತಿ. ಪರಮಾರ್ಥ ಅಂದ್ರೆ ಪುರುಷಾರ್ಥಗಳಲ್ಲಿ ಧರ್ಮ, ಅರ್ಥ ಈ ಲೋಕದಲ್ಲಿ, ಕಾಮ ಈ ಲೋಕದಲ್ಲಿ, ಮತ್ತು ಪುರುಷಾರ್ಥದ ಕಡೆಯದು ಮೋಕ್ಷ. ಈ ಪುರುಷಾರ್ಥ ಮೋಕ್ಷ, ಈ ಮೋಕ್ಷದ ಜ್ಞಾನವನ್ನು ತತ್ವ ತಿಳ್ಕೊಂಡವನು ತಿಳ್ಕೊಂಡಿರ್ತಾನೆ. ತತ್ವವಿತ್ ಪರಮಾರ್ಥಂ ಜಾನಾತಿ. ಸಹ ಅವನು ಏನ್ ಮಾಡ್ತಾನೆ? ಜ್ಞಾನಿಯಾದವನು ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್ ಪ್ರಲಪನ್ ವಿಸೃಜನ್ ಗೃಹನ್ ಉನ್ಮಿಷನ್ ನಿಮಿಷನ್ ಅಪಿ. ನೋಡಿ, ಎಲ್ಲ ಅನ್ ಅಂತ ಬರುತ್ತೆ. ಈಗ ಹೇಳ್ಕೊಟ್ಟೆ ನಾನು ನಿಮ್ಗೆ, ಈಗ ಹೇಳ್ಕೊಟ್ಟೆ. ಪಠನ್ ಅಂದ್ರೆ ಓದುತ್ತಿರುವವನು. ಹಾಗೆ ಈ ಎಲ್ಲ ಕ್ರಿಯಾಪದಗಳಿಗೆ ಅದು ಮಾಡ್ತಾ ಇರುವವನು ಸೇರಿಸ್ಬಿಡಿ. ಪಶ್ಯನ್ ಅಂದ್ರೆ ಪಶ್ಯತಿ ಅಂದ್ರೆ ನೋಡ್ತಾನೆ, ಪಶ್ಯನ್ ಅಂದ್ರೆ ನೋಡುತ್ತಿರುವವನು. ಅವನು ನೋಡುತ್ತಿರುವವನಾದ್ರೂ, ಶೃಣ್ವನ್ ಕೇಳುತ್ತಿರುವವನಾದ್ರೂ, ಶೃಣೋತಿ ಶೃಣ್ವನ್. ಸ್ಪೃಶನ್ ಮುಟ್ಟು ಸ್ಪೃಶನ್ ಅಂದ್ರೆ ಮುಟ್ಟುತ್ತಿರುವವನಾದ್ರೂ, ಜಿಘ್ರನ್ ಮೂಸುತ್ತಿರುವವನಾದ್ರೂ, ಅಶ್ನನ್ ತಿನ್ನುತ್ತಿರುವವನಾದ್ರೂ, ಗಚ್ಚನ್ ಅವನು ಓಡಾಡ್ತಾ ಇರುವವನಾದ್ರೂ, ಗಚ್ಚತಿ. ಸ್ವಪಿತಿ ಸ್ವಪನ್ ಅಂದ್ರೆ ನಿದ್ರೆ ಮಾಡ್ತಾ ಇರುವವನಾದ್ರೂ, ಶ್ವಸನ್ ಉಸಿರಾಡ್ತಾ ಇರುವವನಾದ್ರೂ, ಶ್ವಾಸ ಗೊತ್ತಲ್ಲ, ಉಸಿರಾಡ್ತಾ ಇರುವವನಾದ್ರೂ, ಪ್ರಲಾಪ ಅಂದ್ರೆ ಮಾತಾಡ್ತಾ ಇರುವವನಾದ್ರೂ ಕೂಡ, ವಿಸೃಜನ್ ಏನನ್ನಾದ್ರೂ ಬಿಟ್ರು ಕೂಡ, ಏನನ್ನಾದ್ರೂ ಕೈ ಬಿಟ್ರು ಕೂಡ, ಬಿಟ್ಟವನಾದ್ರೂ ಕೂಡ, ಗೃಹನ್ ಏನನ್ನಾದ್ರೂ ಹಿಡ್ಕೊಂಡವನಾದ್ರೂ ಕೂಡ, ಉನ್ಮಿಷನ್ ಉನ್ಮಿಷ ಅಂದ್ರೆ ಕಣ್ಣು ತೆರೆಯುವುದು, ನಿಮಿಷ ಅಂದ್ರೆ ಮುಚ್ಚುವುದು, ನಿಮಿಷನ್ ಅಂದ್ರೆ ಕಣ್ಣು ಮುಚ್ಚಿದ್ರು ಅಷ್ಟೇ, ಕಣ್ಣು ತೆರೆದ್ರು ಅಷ್ಟೇ. ನಿಮಿಷನ್ ಅಪಿ. ಇದೆಲ್ಲಾ ಮಾಡ್ತಾನೆ ಅವನು. ಇದೆಲ್ಲ ಮಾಡ್ತಾ ಇದ್ರು ಕೂಡ ಆ ತರಹ ಪರಮಾರ್ಥ ಜ್ಞಾನವುಳ್ಳ ಜ್ಞಾನಿಯು ಅವನು ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಪನ್ ಫಲಪನ್ ವಿಸೃಜನ್ ಗೃಹನ್ ಉನ್ಮಿಷನ್ ನಿಮಿಷನ್ ಇದೆಲ್ಲ ಅಪಿ ಮಾಡ್ತಾ ಇದ್ರು ಕೂಡ, ಇದನ್ನೆಲ್ಲ ಮಾಡ್ತಾ ಇದ್ರು ಕೂಡ ಅಂದ್ರೆ ಜ್ಞಾನಿ ಆದವನು ಇದೆಲ್ಲ ಮಾಡ್ತಾ ಇರ್ತಾನೆ. ಆದ್ರೆ ಇದೆಲ್ಲ ಮಾಡ್ತಾ ಇದ್ರು ಕೂಡ ಮುಂದಿನ ವಾಕ್ಯ ನೋಡಿ, ಅಹಂ ಕಿಂಚಿತ್ ನ ಕರೋಮಿ. ನಾನು ಏನನ್ನು ಮಾಡ್ತಾ ಇಲ್ಲ. ಅಶ್ವನ್ ಅಂದ್ರೇನು ಸರ್? ಅಶ್ವನ್ ಅಂದ್ರೇನು? ಅಶ್ವನ್ ಅಶ್ವಾಲ್ ಅಶ್ನ ಶಾಕ್ಯ ನಾಮ ಅಶ್ನ
ಅಶ್ನಾತಿ ಅಂದ್ರೆ ತಿನ್ನು, ಅಶ್ನ ಅಂದ್ರೆ ತಿನ್ನು, ತಿನ್ನುವವನು, ತಿಂತಾ ಇದ್ದವನಾದ್ರೂ ಕೂಡ, ಒಬ್ಬ ಮನುಷ್ಯ ತಿಂತಾ ಇದ್ರು ಕೂಡ ಅಶ್ನನ್, ತಿಂತಾ ಇದ್ರು ಕೂಡ ಅಹಂ ಕಿಂಚಿತ್ ನ ಕರೋಮಿ, ನಾನು ಏನನ್ನು ಮಾಡುವುದಿಲ್ಲ, ಅಹಂ ನಾನು ಕಿಂಚಿತ್ ಏನನ್ನು ನ ಕರೋಮಿ ಮಾಡುವುದಿಲ್ಲ, ಕಿಂಚಿತ್ ಅಂದ್ರೆ ಏನು ಸ್ವಲ್ಪವನ್ನು ಕೂಡ, ಕಿಂಚಿತ್ ಕಿಂಚಿತ್ ಸ್ವಲ್ಪ, ಏನನ್ನು ನ ಕರೋಮಿ ನಾನು ಏನನ್ನು ಮಾಡ್ತಾ ಇಲ್ಲ, ಇದೆಲ್ಲ ಅವನೇ ಮಾಡ್ತಾ ಇದ್ರು ನಾನು ಇದನ್ನು ಮಾಡ್ತಾ ಇಲ್ಲ ಅನ್ನುವಾಗ ಎಷ್ಟು ಚೆನ್ನಾಗಿದೆ ತತ್ವ ನೋಡಿ. ಇಂದ್ರಿಯಾಣಿ ಇಂದ್ರಿಯ ವಿಷಯೇಶು ಪ್ರವರ್ತಂತೆ, ಅದನ್ನೇ ಮುಂದೆ ಸ್ವಭಾವಸ್ತು ಪ್ರವರ್ತತೆ ಅಂತ ಹೇಳ್ತಾರೆ. ಸ್ವಭಾವತಃ ಇಂದ್ರಿಯಾಣಿ ಇಂದ್ರಿಯ ವಿಷಯೇಶು ಪ್ರವರ್ತಂತೆ, ಇಂದ್ರಿಯಗಳು ಇಂದ್ರಿಯ ವಿಷಯದಲ್ಲಿ ಪ್ರವರ್ತಿಸುತ್ತಿವೆ. ನಾನ್ ಮಾಡ್ತಾ ಇಲ್ಲ, ಇಂದ್ರಿಯಗಳು ಮಾಡ್ತವೆ. ಈಗ ಉದಾಹರಣೆ ಪ್ರಲಾಪನ್ ಅಂದ್ರೆ ನಾಲ್ಗೆ ಮಾತಾಡ್ತಾ ಇದೆ, ಬುದ್ಧಿ ಅದ್ರ ಜೊತೆಗೆ ಸೇರ್ಕೊಂಡಿದೆ. ಶ್ವಾಸನ್ ಅಂದ್ರೆ ಮೂಗು ಉಸಿರಾಡ್ತಾ ಇದೆ, ಸ್ಪರ್ಶನ್ ಅಂದ್ರೆ ಕೈ ಮುಟ್ತಾ ಇದೆ, ಜಿಘ್ನ ಅಂದ್ರೆ ಮೂಗು ವಾಸನೆ ನೋಡ್ತಾ ಇದೆ, ಅಶ್ನನ್ ಅಂದ್ರೆ ಬಾಯಿ ತಿಂತಾ ಇದೆ. ಈ ರೀತಿಯಲ್ಲಿ ಕೈ ಹಿಡ್ಕೊಂಡಿದೆ, ಕೈ ಬಿಟ್ಟಿದೆ, ಕಣ್ಣು ಮುಚ್ಚಿದೆ ಬಿಟ್ಟಿದೆ. ಇದು ಇಂದ್ರಿಯಗಳು, ಆ ಇಂದ್ರಿಯಗಳ ಕೆಲಸವನ್ನು, ವಿಷಯ ಅಂದ್ರೆ ಇಂದ್ರಿಯಗಳು ಮಾಡುವ ಕೆಲಸ, ಇಂದ್ರಿಯಗಳು ಇಂದ್ರಿಯಗಳ ವಿಷಯಗಳಲ್ಲಿ ತೊಡಗಿವೆ. ಕಣ್ಣು ದೃಶ್ಯ ಇದೆ, ಕಣ್ಣು ನೋಡ್ತಾ ಇದೆ, ದೃಶ್ಯವನ್ನು ನೋಡ್ತಾ ಇದೆ. ಇದು ನೋಡುವುದು ನೋಡಲ್ಪಡುವಂಥದ್ದು. ಇದು ಕಣ್ಣು ಮತ್ತು ದೃಶ್ಯ ಅವುಗಳ ವ್ಯವಹಾರವೇ ಹೊರತು ನಾನು ಇದರಲ್ಲಿ ಏನಿಲ್ಲ, ನಾನೇನೂ ಮಾಡ್ತಾ ಇಲ್ಲ ಎನ್ನುವ ಭಾವವು ಅಹಂ ಕಿಂಚಿನ್ನ ಕರೋಮಿ ಇಂದ್ರಿಯಾಣಿ ಇಂದ್ರಿಯ ವಿಷಯೇಶು ಪ್ರವರ್ತಂತೆ ಇತಿ ಜಾನಾತಿ, ಹಾಗೆ ತಿಳಿತಾನೆ, ತಥಾ ಭಾವಯತಿ ಹಾಗೆಯೇ ಭಾವಿಸುತ್ತಾನೆ, ತಥಾ ಚಿಂತಯತಿ ಚ ಹಾಗೆಯೇ ಚಿಂತಿಸುತ್ತಾನೆ. ನಾನ್ ಮಾಡ್ತಾ ಇದ್ದೇನೆ ಅಂತ ಅನ್ನೋದಿಲ್ಲ, ಅನ್ಕೊಳ್ಳೋದಿಲ್ಲ. ಇಂದ್ರಿಯಗಳು ತಮ್ಮ ಕೆಲಸವನ್ನ ಮಾಡ್ತಾ ಇವೆ ಅಂತ ಹೇಳಿ ಇವನು ನೋಡ್ತಾ ಇರ್ತಾನೆ. ಇಂದ್ರಿಯ ಏನ್ ಮಾಡ್ತಾ ಇದೆ ಅಂತ ಸಾಕ್ಷಿ ಪುರುಷನ ಹಾಗೆ ನೋಡ್ತಾ ಇರ್ತಾನೆ ಹೊರತು ಇವನು ಆ ಶರೀರ ಬುದ್ಧಿ ಮನಸ್ಸುಗಳ ಕೆಲಸದಲ್ಲಿ ತೊಡಗುವುದಿಲ್ಲ. ಕರ್ಮಣಃ ಸತ್ವಶುದ್ಧಿ ಮಾತ್ರ ಫಲಮೇವ ಅಸ್ತಿ. ಹಾಗಾದ್ರೆ ಈ ಭಾವದಿಂದ ನೋಡುವವನು ಜ್ಞಾನಿ ಆಯ್ತು. ಹಾಗಾದ್ರೆ ಕರ್ಮಗಳ ಪ್ರಯೋಜನ ಉಂಟೋ ಇಲ್ವೋ? ಕರ್ಮಣಃ ಕರ್ಮಣೋ ಕರ್ಮಣಾಂ, ಕರ್ಮಣಃ ಅಂದ್ರೆ ಕರ್ಮದ, ಸತ್ವಶುದ್ಧಿ ಮಾತ್ರ ಫಲಂ, ಕರ್ಮದ ಫಲ ಉಂಟೋ ಇಲ್ವೋ? ಹಾಗಾದ್ರೆ ಈ ಕೆಲಸ ಎಲ್ಲ ಮಾಡಿದ್ರೆ ಫಲ ಇಲ್ವೋ? ಇದೆ. ಕರ್ಮ ಮಾಡ್ತಾ ಇರುವಾಗ ಸತ್ವಶುದ್ಧಿ ಮಾತ್ರ ಫಲ, ನಮ್ಮಲ್ಲಿರ್ತಕ್ಕಂತಹ ಸತ್ವವು ಶುದ್ಧಿಯಾಗುತ್ತದೆ, ಸತ್ವಶುದ್ಧಿ ಮಾತ್ರ ಫಲವು ಉಂಟು. ಕರ್ಮಣಃ ಶುದ್ಧಿ ಮಾತ್ರ ಫಲಂ ಏವ ಅಸ್ತಿ. ಹಾಗಾದ್ರೆ ಕರ್ಮ ಮಾಡುವುದರಿಂದ ನಮ್ಮ ಚಿತ್ತ ಶುದ್ಧಿ ಆಗತ್ತೆ, ಕರ್ಮ ಮಾಡುವುದರಿಂದ ನಮ್ಮ ಸತ್ವ ಶುದ್ಧಿ ಆಗತ್ತೆ. ಅಸ್ತಿ ಜಲೇ ಸ್ಥಿತ ಪದ್ಮ ಪತ್ರಮಿವ ಪಾಪೇನ ನ ಲಿಪ್ಯತೆ. ಕೃಷ್ಣ ಇಲ್ಲಿ ಒಂದು ಸುಂದರವಾದ ಉಪಮೆ ಕೊಡ್ತಾನೆ. ಪದ್ಮಪತ್ರಂ ಜಲೇ ಅಸ್ತಿ, ಪತ್ರಂ ನಪುಂಸಕಲಿಂಗ, ಪದ್ಮಪತ್ರಂ ಜಲೇ ನೀರಿನಲ್ಲಿ ಅಸ್ತಿ. ಪದ್ಮಪತ್ರವು ತಾವರೆ ಎಲೆಯು, ತಾವರೆ ಹೂವಲ್ಲ, ತಾವರೆ ಎಲೆಯು ನೀರಿನ ಮೇಲೆ ಹರಡ್ಕೊಂಡಿರ್ತದೆ. ಪದ್ಮಪತ್ರಂ ಜಲೇ ಸ್ಥಿತಂ ಪದ್ಮಪತ್ರಂ, ನೀರಲ್ಲಿರ್ತಕ್ಕಂತಹ ಪದ್ಮಪತ್ರವು ಇವ ಅಂದ್ರೆ ಹಾಗೆ, ನೀರಲ್ಲಿರುವ ಪದ್ಮಪತ್ರದ ಹಾಗೆ. ಜಲೇ ಸ್ಥಿತ ಪದ್ಮಪತ್ರಮಿವ, ನೀರಲ್ಲಿರುವ ಪದ್ಮಪತ್ರಂತೆ. ಪಾಪೇನ ನ ಲಿಪ್ಯತೆ, ಪಾಪದಿಂದ ಅವರು ಅಂಟಿಕೊಳ್ಳುವುದಿಲ್ಲ, ಪಾಪಕ್ಕೆ ಅವರು ಅಂಟಿಕೊಳ್ಳುವುದಿಲ್ಲ, ಪಾಪ ಅವರಿಗೆ ಅಂಟುವುದಿಲ್ಲ. ನೀರಿನಲ್ಲಿದ್ರೂ ಕೂಡ ತಾವರೆ ಎಲೆಗೆ ನೀರು ಅಂಟುವುದಿಲ್ಲ. ಹಾಗೆಯೇ ಕರ್ಮ ಮಾಡ್ತಾ ಇದ್ರು ಕೂಡ ಅವರಿಗೆ ಕರ್ಮದ ಪಾಪ ಪುಣ್ಯಗಳ ಲೇಪ ಇರುವುದಿಲ್ಲ. ಪಾಪೇನ ನ ಲಿಪ್ಯತೆ, ಪಾಪದ ಲೇಪ ಆಗುವುದಿಲ್ಲ. ಜಲೇ ಸ್ಥಿತ ಪದ್ಮಪತ್ರಮಿವ ಪಾಪೇನ ನ ಲಿಪ್ಯತೆ. ಕಾಯೇನ ಮನಸಾ ಬುದ್ಧ್ಯಾ, ಕಾಯೇನ ವಾಚ ಮನಸೇಂದ್ರಿಯೈವ. ಕೆಲವರು ಕಾಯ ವಾಚ ಮನಸ, ವಾಚ ಅಲ್ಲ, ಕಾಯೇನ ವಾಚ ಮನಸೇಂದ್ರಿಯೈವ. ಅದನ್ನ ಇಲ್ಲಿ ಕಾಯೇನ ಮನಸ ಬುದ್ಧ್ಯ, ಕಾಯೇನ ಶರೀರದಿಂದ, ಮನಸ ಮನಸ್ಸಿನಿಂದ, ಬುದ್ಧ್ಯ ಬುದ್ಧಿಪೂರ್ವಕವಾಗಿ, ಯೋಗಿಗಳು ಸಂಗಂ ತ್ಯಕ್ತ್ವ, ಅವರು ಯಾವುದೇ ಅಟ್ಯಾಚ್ಮೆಂಟ್ ಇಲ್ಲದೆ,
ಸಂಘ ಅಂದ್ರೆ ಯಾವುದೇ ಸಂಪರ್ಕ ಅಥವಾ ಯಾವುದೇ ಸಂಪರ್ಕವಿಲ್ಲ, ಸಂಘವಿಲ್ಲದೆ, ಸಂಘ ದೋಷವಿಲ್ಲದೆ, ತ್ಯಕ್ತ್ವ ಅಂತ ನೀವು ಹಿಂದೆ ವ್ಯಾಕರಣ ಕಲ್ತಿದ್ದೀರಿ. ತ್ವ ಅಂತ ಅಂದ್ರೆ ಮಾಡಿ, ತ್ಯಕ್ತ್ವ ಪಠಿತ್ವ ಅಂದ್ರೆ ಓದಿ, ತ್ಯಕ್ತ್ವ ಅಂದ್ರೆ ಬಿಟ್ಟು, ಸಂಗಂ ತ್ಯಕ್ತ್ವ ಸಂಘವನ್ನು ಬಿಟ್ಟು, ಸಂಘವನ್ನ ಬಿಟ್ಟು, ಆತ್ಮಶುದ್ಧ್ಯರ್ಥಂ, ಆತ್ಮ ಅಂದ್ರೆ ತನ್ನ ಶುದ್ಧಿಗೋಸ್ಕರವಾಗಿ, ಈ ಆತ್ಮದ ಜೊತೆಗೆ ಇವೆಲ್ಲ ಸೇರ್ಕೊಂಡ್ಬಿಟ್ಟು ಲೇಪ ಆಗಿರ್ತದಲ್ಲ, ಅದು ಆ ಲೇಪವನ್ನ ತೊಳೆದು ಬಿಟ್ಟು ಶುದ್ಧಿಗೋಸ್ಕರವಾಗಿ ಆತ್ಮಶುದ್ಧ್ಯರ್ಥಂ ಕರ್ಮ ಕುರ್ವಂತಿ, ಕರ್ಮ ಕುರ್ವಂತಿ ಕೆಲಸ ಮಾಡ್ತಾರೆ ಆತ್ಮಶುದ್ಧಿಗೋಸ್ಕರ. ಯೋಗಿಗಳು ಅವರು ದೇಹದಿಂದ, ಮನಸ್ಸಿನಿಂದ, ಬುದ್ಧಿಯಿಂದ ಸಂಘಭಾವವನ್ನು ತ್ಯಜಿಸಿ ಆತ್ಮಶುದ್ಧಿಗೋಸ್ಕರ ಕರ್ಮವನ್ನ ಮಾಡ್ತಾರೆ. ಕುರಿಯಂತಿನೋ ಕುರುವಂತಿನೋ ಸರ್ ಅದು? ಕುರ್ವಂತಿ 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 ಮಾಡುತ್ತಾರೆ, ಕರೋತಿ ಕುರುತಃ ಕುರ್ವಂತಿ ಮಾಡುತ್ತಾರೆ. ಅವರು ದೇಹದಿಂದ ಕೆಲಸ ಮಾಡ್ತಾರೆ, ಮನಸ್ಸಿಂದ ಮಾಡ್ತಾರೆ, ಬುದ್ಧಿಯಿಂದ ಮಾಡ್ತಾರೆ, ಆದ್ರೆ ಯಾವುದೇ ಅಟ್ಯಾಚ್ಮೆಂಟ್ ಇರುವುದಿಲ್ಲ. ಅದರಿಂದ ಆತ್ಮಶುದ್ಧಿ ಆಗ್ತದೆ. ಶಾಂತಿಂ ಆಪ್ನೋತಿ, ಶಾಂತಿಯನ್ನು ಕೂಡ ಪಡೆಯುತ್ತಾರೆ, ಶಾಂತಿಯನ್ನು ಪಡೆಯುತ್ತಾರೆ. ಅದನ್ನು ಕುರಿತ ಶ್ಲೋಕ ಇಲ್ಲಿದೆ. ಬ್ರಹ್ಮಣ್ಯಾದಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ. 10ನೇ ಶ್ಲೋಕ. ಲಿಪ್ಯತೆ ನ ಸ ಪಾಪೇನ ಪದ್ಮಪತ್ರಮಿವಾಂಭಸ ಕಾಯೇನ ಮನಸಾ ಬುದ್ಧ್ಯಾ ಕೇವಲೈರಿಂದ್ರಿಯೈರಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾ ಆತ್ಮಶುದ್ಧಯೇ. ಅದೇ ವಾಕ್ಯಗಳನ್ನು ಇಲ್ಲಿ ಹಾಕಿದೆ. ಕಾಯೇನ ಮನಸಾ ಬುದ್ಧ್ಯಾ ಕೇವಲೈರಿಂದ್ರಿಯೈರಪಿ, ಕೇವಲ ಇಂದ್ರಿಯಗಳಿಂದ ಕೆಲಸ ಮಾಡ್ತಾರೆ ಹೊರತು ಮನಸ್ಸಿಂದ, ದೇಹದಿಂದ, ಬುದ್ಧಿಯಿಂದ ಮಾಡುದಿಲ್ಲ. ಯೋಗಿನ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾ ಆತ್ಮಶುದ್ಧಯೇ ಯುಕ್ತ ಕರ್ಮ ಫಲಂ ತ್ಯಕ್ತ್ವಾ. ಅಂಥವರು ಯೋಗಿಗಳು ಕರ್ಮ ಫಲದ ಬಗ್ಗೆ ಆಸೆಯನ್ನ ಬಿಟ್ಟು ಶಾಂತಿ ಮಾಪ್ನೋತಿ ನೈಷ್ಠಿಕೀಂ, ಅವರು ನೈಷ್ಠಿಕವಾದ ಕೆಲಸವನ್ನ ಮಾಡ್ತಾ ಇರುವ ಕಾರಣದಿಂದ ನೈಷ್ಠಿಕೀಂ ಭಗವತ್ ಸಾಕ್ಷಾತ್ಕಾರದ ನಿಷ್ಠೆಯ ರೂಪಿಯಾದ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ಯುಕ್ತ ಕರ್ಮ ಫಲಂ ತ್ಯಕ್ತ್ವಾ ಶಾಂತಿ ಮಾಪ್ನೋತಿ ನೈಷ್ಠಿಕೀಂ. ಅಯುಕ್ತ, ಅವರು ಯಾವುದಕ್ಕೂ ಅಟ್ಯಾಚ್ ಆಗದೆ ಕಾಮಕಾರೇಣ ಫಲಸಕ್ತೋ ನಿಬದ್ಧತೆ, ಅವರು ಫಲಕ್ಕೆ ಅಂಟುವುದಿಲ್ಲ. ಕಾಮಪ್ರೇರಣೆಯಿಂದ ಇವರು ಮಾತ್ರ ಯಾರು ಸಕಾಮೀ ಪುರುಷ ಅಯುಕ್ತ ಫಲೇ ಸಕ್ತ ಕಾಮಕಾರೇಣ ನಿಬದ್ಧತೆ. ಅದ್ರ ಬಗ್ಗೆ ಮುಂದಿನ ಶ್ಲೋಕದಲ್ಲಿ ಬರುತ್ತೆ ನೋಡಿ, ಮುಂದಿನ ವಾಕ್ಯದಲ್ಲಿ ನೋಡುವ. ಸಕಾಮೀ ಪುರುಷ ಆದ್ರೆ ಆಸೆಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಕ್ಕಂತಹ ಪುರುಷನು ಸಕಾಮೀ ಪುರುಷ, ಆತ್ಮಗಳ ಆಸೆ ಇಟ್ಕೊಂಡು ಕೆಲಸ ಮಾಡ್ತಕ್ಕಂತಹ ಪುರುಷನು ಸಕಾಮೀ ಪುರುಷ ಕಾಮ ಪ್ರೇರಣೆಯ ಬಂಧಿತೋ ಭವತಿ. ಅವನ ಕಾಮದ ಪ್ರೇರಣೆಯಿಂದ, ಆಸೆಯಿಂದಾಗಿ ಅವನು ಬಂಧಿತನಾಗ್ತಾನೆ, ಕರ್ಮದಲ್ಲಿ ಬಂಧಿತನಾಗ್ತಾನೆ. ಸಕಾಮಿ ಪುರುಷ ಕಾಮ ಪ್ರೇರಣೆಯ ಬಂಧಿತೋ ಭವತಿ. ಯೋಗಿ, ಹಾಗಾದ್ರೆ ಯೋಗಿಯಾದವನು ಬಂಧಿತನಾಗುವುದಿಲ್ಲ. ಅವನು ಏನ್ ಯೋಚನೆ ಮಾಡ್ತಾನೆ? ಯೋಗಿ ಚಿಂತಯತಿ, ಅಲ್ಲಿಂದ ಮುಂದೆ ಇನ್ವರ್ಟೆಡ್ ಕಾಮದಲ್ಲಿ ಬಂತು ನೋಡಿ, ಸ್ವಭಾವಸ್ತು ಪ್ರವರ್ತತೆ ಅಹಂ ನ ಕರೋಮಿ ನ ಕಾರಯಾಮಿ ಚ. ಯೋಗಿ ಏನ್ ಯೋಚನೆ ಮಾಡ್ತಾನೆ? ಸ್ವಭಾವಸ್ತು ಪ್ರವರ್ತತೆ, ಈ ಸ್ವಭಾವವು ಪ್ರವರ್ತನೆ ಮಾಡ್ತಾ ಇದೆ. ಇದು ಸ್ವಭಾವದಿಂದ ಸ್ವಾಭಾವಿಕವಾಗಿ ಪ್ರವರ್ತನೆ ಆಗ್ತಾ ಇದೆ. ಸ್ವಭಾವಸ್ತು ಪ್ರವರ್ತತೆ, ಪ್ರಕೃತಿಯೇ ಪ್ರವರ್ತಿಸುತ್ತಿದೆ, ಅರ್ಥಾತ್ ಗುಣಗಳಂತೆ ವ್ಯವಹರಿಸುತ್ತಿವೆ ಅಂತ ಯೋಚನೆ ಮಾಡ್ತಾನೆ. ಸ್ವಭಾವಸ್ತು ಪ್ರವರ್ತತೆ ನೋಡಿ, ಇದು ಬಹಳ ದೊಡ್ಡ ವಾಕ್ಯ, ಬಯಟ್ ಮಾಡ್ಬೇಕು. ಸ್ವಭಾವಸ್ತು ಪ್ರವರ್ತತೆ, ಈ ಕಣ್ಣಿನ ಸ್ವಭಾವ ನೋಡುವುದು, ಅದು ಆ ಗುಣದಲ್ಲಿ ತೊಡಗಿದೆ. ನಾಲ್ಗೆ ತಿನ್ನುವುದು, ರುಚಿ ನೋಡುವುದು, ಅದು ಆ ಗುಣದಲ್ಲಿ ತೊಡಗಿದೆ. ಆ ಗುಣದಲ್ಲಿ ಪ್ರವರ್ತಿಸುತ್ತದೆ. ಗುಣಗಳೇ ತಮ್ಮ ಗುಣಗಳಂತೆ ವರ್ತಿಸ್ತವೆ. ಸ್ವಭಾವತಃ ಈ ಇಂದ್ರಿಯಗಳು ತಮ್ಮ ಕೆಲಸವನ್ನು ತಾವು ಮಾಡ್ತಾ ಇರ್ತವೆ ಅಂತ ತಿಳಿಬೇಕೆ ಹೊರತು ಸ್ವಭಾವಸ್ತು ಪ್ರವರ್ತತೆ ಅಹಂ ನ ಕರೋಮಿ, ನಾನು ತಿಂತಾ ಇದ್ದೇನೆ, ನಾನು ನೋಡ್ತಾ ಇದ್ದೇನೆ ಅಂತ ತಿಳಿಬಾರ್ದು. ಅಹಂ ನ ಕರೋಮಿ ನ ಕಾರಯಾಮಿ, ನಾನು ಮಾಡುವುದಿಲ್ಲ, ಮಾಡಿಸುವುದೂ ಇಲ್ಲ. ಕರೋಮಿ ಕಾರಯಾಮಿ ವ್ಯಾಕರಣ ರೀತಿಯ ನೋಡಿ, ಕರೋಮಿ ಮಾಡ್ತೇನೆ, ಕಾರಯಾಮಿ ಮಾಡಿಸ್ತೇನೆ, ಕರೋತಿ ಕಾರಯತಿ. ಪಠತಿ ಓದ್ತಾನೆ, ಪಾಠಯತಿ ಓದಿಸ್ತಾನೆ, ಗೊತ್ತೈತೆ. ಶೇತೆ ಶಾಯಯತೆ ಮಲಗ್ತಾನೆ, ಮಲಗಿಸ್ತಾನೆ. ಹಾಗೆ ಕರೋತಿ ಮಾಡ್ತಾನೆ,
ಕಾರಯತಿ ಮಾಡಿಸ್ತಾನೆ. ಇವನ್ಗೇನು ಕೆಲಸವನ್ನು ಮಾಡುವುದಿಲ್ಲ, ಮತ್ತೇನು ಕೆಲಸವನ್ನು ಮಾಡಿಸುವುದಿಲ್ಲ. ಸ್ವಭಾವದಂತೆ ಇಂದ್ರಿಯಗಳು ಇಂದ್ರಿಯದಲ್ಲಿ ಪ್ರವರ್ತವಾಗ್ತವೆ ಅಂತ ತಿಳಿತಾನೆ. ಅಜ್ಞಾನೇನ ಮೋಹಂ ಗಚ್ಚಂತಿ ಅವಿವೇಕಿನಃ. ಈ ಜ್ಞಾನ ಇಲ್ಲದೆ ಇರುವವರು ಅಜ್ಞಾನೇನ ಅಜ್ಞಾನದಿಂದ ಮೋಹಂ ಗಚ್ಚಂತಿ ಈ ತರಹ ತಿಳಿಯದೆ ಅವರು ತಾವು ಮಾಡುವ ಕೆಲಸದಲ್ಲಿ ಅಟ್ಯಾಚ್ ಆಗ್ಬಿಡ್ತಾರೆ. ನಾನ್ ಮಾಡ್ತಿರೋ ಕೆಲಸ ಅಂತ ಹೇಳಿ ಅದ್ರಲ್ಲಿ ರಾಗದ್ವೇಷಗಳನ್ನು ಸೇರಿಸ್ಕೊಂಡಾದ ಕಾರಣದಿಂದ ಅದರಲ್ಲಿ ಒಳ್ಳೇದು ಕೆಟ್ಟದು ಎಲ್ಲ ಆಗ್ಲಿಕ್ಕೆ ಶುರು ಆಗ್ತದೆ. ಅದ್ರಲ್ಲಿ ತುಂಬಾ ತೊಡಗ್ತಾರೆ. ಆಗ ರಾಗದ್ವೇಷಗಳು ಬರ್ತವೆ. ಮಾತ್ರ ಅಲ್ಲ, ಅವಾಗ ಇಚ್ಛೆ ಅನಿಚ್ಛೆಗಳೆಲ್ಲ ಬಂದ್ಬಿಟ್ಟು ಅವನದ್ರಲ್ಲಿ ತೊಡಗಿ ಅವನಿಗೆ ಆ ಮೋಹದಲ್ಲಿ ಸಿಕ್ಕಿ ಬೀಳ್ತಾನೆ. ಅಜ್ಞಾನೇನ ಮೋಹಂ ಗಚ್ಚಂತಿ. ಯಾರು? ಇವರು ಅವಿವೇಕಿನಃ. ಅವಿವೇಕಿಗಳು. ಅವಿವೇಕಿನಃ ಅವರು ಮೋಹಂ ಗಚ್ಚಂತಿ, ಮೋಹಕ್ಕೆ ಹೋಗ್ತಾರೆ. ಅಂದ್ರೆ ಮೋಹ ಪರವಶರಾಗಿ ಬಿಡ್ತಾರೆ. ಅಜ್ಞಾನೇನ ತೃತೀಯ ವಿಭಕ್ತಿ, ಅಜ್ಞಾನದಿಂದ. ಜ್ಞಾನಂ ಪುರುಷಂ ಸೂರ್ಯವತ್ ಪ್ರಕಾಶಯತಿ. ಹಾಗಾದ್ರೆ ಜ್ಞಾನಂ ನಪುಂಸಕಲಿಂಗ ಶಬ್ದ. ಜ್ಞಾನಂ ಜ್ಞಾನೇ ಜ್ಞಾನಾನೇ ಜ್ಞಾನಂ ಜ್ಞಾನೇ ಜ್ಞಾನಾನೇ. ಜ್ಞಾನಂ ಅಂದ್ರೆ ಜ್ಞಾನವು. ಜ್ಞಾನವು ಪುರುಷಂ, ಪುರುಷನನ್ನು. ಪುರುಷನನ್ನು. ಜ್ಞಾನವು ಪುರುಷನನ್ನು ಸೂರ್ಯವತ್, ಸೂರ್ಯನಂತೆ. ವತ್ ಅಂದ್ರೆ ಅಂತೆ. ಸೂರ್ಯವತ್, ಸೂರ್ಯ ಇವ, ಸೂರ್ಯನಂತೆ ಪ್ರಕಾಶಯತಿ. ಪುರುಷನನ್ನು ಪ್ರಕಾಶಿಸುತ್ತದೆ, ಅವನನ್ನ ಬೆಳಗ್ತದೆ. ಸೂರ್ಯನಂತೆ ಪ್ರಕಾಶಿಸುತ್ತದೆ. ಸೂರ್ಯ ಯಾವ ರೀತಿ ಕತ್ತಲಿನ ಹೋಗಲಾಡಿಸಿ ಬೆಳಕು ಕೊಡ್ತಾನೆ ಲೋಕಕ್ಕೆ, ಆ ರೀತಿ ಒಬ್ಬ ಮನುಷ್ಯನಲ್ಲಿ ಜ್ಞಾನ ಇದ್ರೆ ಅದು ಅವನಿಗೆ ಪ್ರಕಾಶವಾಗ್ತದೆ, ಅದು ಅವನಿಗೆ ಬೆಳಕು. ನಾವು ಮುಂದೆ ಹೋಗ್ಬೇಕಾದ್ರೆ ನಮಗೆ ಪ್ರಕಾಶ ಇರ್ಬೇಕು. ನಾವೇ ಒಂದು ಜ್ಞಾನದ ಬ್ಯಾಟ್ರಿ ಆಗ್ಬಿಟ್ರೆ ನಾವು ಹೋಗುವ ದಾರಿಗೆ ಪ್ರಕಾಶ ಸಿಕ್ಕುವಂತೆ ಜ್ಞಾನವು ಪುರುಷ ಮನುಷ್ಯನನ್ನು ಸೂರ್ಯವತ್, ಯಾವ ರೀತಿ ಸೂರ್ಯವೆಂಬ ಬ್ಯಾಟ್ರಿ, ಸೂರ್ಯವೆಂಬ ಪ್ರಕಾಶದಿಂದ ಪ್ರಕಾಶಯತಿ, ಪ್ರಕಾಶಿಸುತ್ತದೆ. ತತ್ ಪರಾಯಣ. ತತ್ ಅಂದ್ರೆ ಭಗವತ್. ಭಗವತ್ ಪರಾಯಣ. ಇದಕ್ಕೆ ಮೊದಲು ಅದಕ್ಕೆ ಬೇಕಾದ ಶ್ಲೋಕವನ್ನು ಒಂದ್ಸರಿ ಓದುವ. ಸರ್ವಕರ್ಮಾಣಿ ಮನಸಾ ಸನ್ಯಸ್ಯಾಸ್ತೆ ಸುಖಂ ವಶೀ ನವದ್ವಾರೇ ಪುರೇ ದೇಹೇ ನೈವ ಕುರ್ವನ್ನ ಕಾರಯತಿ. ಕಾರಯನ್, ಅವನೇನು ಮಾಡುವುದಿಲ್ಲ, ಏನು ಮಾಡಿಸುವುದಿಲ್ಲ ಎಂಬುದು 13ನೇ ಶ್ಲೋಕ. ಆದ್ರೆ ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು. ಪರಮೇಶ್ವರನು ಮನುಷ್ಯರಿಗೆ ವಾಸ್ತವಿಕ ಲೋಕಸ್ಯ ಸೃಜತಿ ಪ್ರಭು. ಲೋಕದಲ್ಲಿ ಭಗವಂತ ಏನು ಮಾಡುವುದಿಲ್ಲ. ನ ಕರ್ತೃತ್ವಂ ನ ಕರ್ಮಾಣಿ, ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು. ಲೋಕಸ್ಯ ಮನುಷ್ಯರಿಗೆ ಕರ್ತೃತ್ವವನ್ನು ದೇವರು ವ್ಯವಸ್ಥೆ ಮಾಡುವುದಿಲ್ಲ. ನ ಕರ್ಮಾಣಿ ಕರ್ಮ ಫಲಂ, ಕರ್ಮಗಳನ್ನು ವ್ಯವಸ್ಥೆ ಮಾಡುವುದಿಲ್ಲ, ಕರ್ಮಗಳ ಫಲವನ್ನು ಕೂಡ ವ್ಯವಸ್ಥೆ ಮಾಡುವುದಿಲ್ಲ. ಕರ್ಮದ ಫಲದ ಜೊತೆಗೆ ಸಂಯೋಗದ ವ್ಯವಸ್ಥೆಯನ್ನು ಅವನು ಮಾಡುವುದಿಲ್ಲ. ಆದ್ರೆ ಪ್ರಕೃತಿಸ್ತು ಪ್ರವರ್ತತೆ ಅನ್ನುವುದಾದ್ಮೇಲೆ ನಾದತ್ತೆ ಕಸ್ಯಚಿತ್ ಪಾಪಂ ನೈವ ಸುಕೃತಂ ನ ಚೈವ ಸುಕೃತಂ ವಿಭುಃ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಜ್ಞಾನೇನ ತು ತದಜ್ಞಾನಂ ಯೇಷಾಂ ನ ಆಶ್ರಿತಮಾತ್ಮನಃ ತೇಷಾಮಾದಿತ್ಯವಜ್ಞಾನಂ ಪ್ರಕಾಶಯತಿ ತತ್ಪರಂ. ಅಲ್ಲಿಂದ ಮುಂದಕ್ಕೆ ಇಲ್ಲಿ ನೋಡುವ ಏನಂತ ಇದೆ ಅಂತ. ತತ್ಪರಾಯಣಾಃ. ಮುಂದಿನ ಶ್ಲೋಕ 17ನೇ ಶ್ಲೋಕಕ್ಕೆ ಬಂತು. ತತ್ಪರಾಯಣಾಃ ಶುದ್ಧೀಕೃತಾಃ ಜ್ಞಾನೇನ ಅಪುನರಾವೃತ್ತಿಂ ಗಚ್ಚಂತಿ. ತತ್ಪರಾಯಣಾಃ, ತತ್ಪರಾಯಣಾಃ ತತ್ಪರರಾದವರು ಅಂದ್ರೆ ಭಗವಂತನಲ್ಲಿ ಪರಾಯಣರು, ತೊಡಗಿದವರು. ತತ್ಪರಾಯಣಾಃ ತತ್ಪರರಾದವರು ಅಂದ್ರೆ ಯಾರ ಬುದ್ಧಿ, ಯಾರ ಮನಸ್ಸು, ಯಾರ ನಿಷ್ಠೆ ಭಗವಂತನಲ್ಲಿ ಸ್ಥಿರವಾಗಿರುವುದು ಅವರನ್ನ ತತ್ಪರರು ಅಂತ. ಆ ತತ್ಪರರಾದವರು ತತ್ಪರಾಯಣಾಃ, ತತ್ಪರಾಯಣರು ಭಗವಂತನಲ್ಲಿ ಪರಾಯಣರಾದವರು, ತೊಡಗಿದವರು. ಶುದ್ಧೀಕೃತಾಃ, ಅವರು ಶುದ್ಧರಾಗ್ತಾರೆ. ಶುದ್ಧೀಕೃತಾಃ ಜ್ಞಾನ ನಿರ್ಧೂತ ಕಲ್ಮಷಾಃ ಅಂತ ಮೂಲದಲ್ಲಿ. ಜ್ಞಾನದಿಂದ ಕಲ್ಮಷಗಳು ತೊಳೆಯಲ್ಪಟ್ಟವರಾಗಿ, ಅದೇ ಶುದ್ಧೀಕೃತಾಃ, ಶುದ್ಧರಾಗಿ. ಜ್ಞಾನೇನ, ಈ ಜ್ಞಾನದಿಂದ ಅಪುನರಾವೃತ್ತಿಂ, ಪುನರಾವೃತ್ತಿ ಅಂದ್ರೆ ಪುನರ್ಜನ್ಮ, ಅಪುನರಾವೃತ್ತಿ ಅಂದ್ರೆ ಪುನರ್ಜನ್ಮವಿಲ್ಲದೆ ಗಚ್ಚಂತಿ ಹೋಗಿಬಿಡ್ತಾರೆ ಅಂದ್ರೆ ಮೋಕ್ಷಕ್ಕೆ ಹೋಗ್ತಾರೆ. ಅಪುನರಾವೃತ್ತಿಂ
ಪುನರಾವೃತ್ತಿ ಅಂತ ಕನ್ನಡ ಶಬ್ದ ನಮ್ಗೆ ಗೊತ್ತಿದೆ, ಕನ್ನಡದಲ್ಲಿ ಇದೆ. ಪುನರಾವೃತ್ತಿ ಅಂದ್ರೆ ಮತ್ತೆ ಮಾಡುವುದು, ಮತ್ತೆ ಜೀವನಕ್ಕೆ ಬರುವುದು, ಮತ್ತೆ ಜನ್ಮಕ್ಕೆ ಬರುವುದು, ಪುನರ್ಜನ್ಮಕ್ಕೆ ಹೋಗ್ತಾರೆ. ಅವರು ಪುನರ್ಜನ್ಮಕ್ಕೆ ಹೋಗುವುದಿಲ್ಲ. ತೇ ಪಂಡಿತಾಹ ಸಮದರ್ಶಿನಃ, ಅವರು ಪಂಡಿತರು, ಸಮಭಾವದಲ್ಲಿ ನೋಡ್ತಕ್ಕಂಥವ್ರು ಭವಂತಿ ಆಗ್ತಾರೆ. ತೇ ಪಂಡಿತಾಹ ಸಮದರ್ಶಿನಃ ಭವಂತಿ, ಅವರು ಪಂಡಿತರು ಆಗಿರ್ತಾರೆ, ಸಮದರ್ಶಿಗಳು ಆಗಿರ್ತಾರೆ. ಬ್ರಹ್ಮಣಿ ಸ್ಥಿತಾಹ ತೇ, ಬ್ರಹ್ಮಭಾವದಲ್ಲಿ ನಿಂತಿರುವ ಅವರು, ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ, ಯಾರ ಚಿತ್ತದಲ್ಲಿ ಬ್ರಹ್ಮವು ಇದೆಯೋ, ಬ್ರಹ್ಮವು ಕುಣಿತಾ ಇದೆಯೋ, ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತಿ ನಂದತ್ಯೇವ, ಅವನಿಗೆ ನಿಜವಾದ ಆನಂದ ಎಂಬುದಾಗಿ ಶಂಕರ ಭಗವತ್ಪಾದರು ಹೇಳ್ತಾರೆ. ಬ್ರಹ್ಮಣಿ ಸ್ಥಿತಾಹ, ಬ್ರಹ್ಮದಲ್ಲಿ ನಿಂತವರು, ತೇ ಅವರು, ಜೀವನ್ಮುಕ್ತಾಹ ಭವಂತಿ, ಯಾರ ಮನಸ್ಸಿನಲ್ಲಿ ಬ್ರಹ್ಮವು ಪ್ರಧಾನವಾಗಿದೆಯೋ ಅವರು ಜೀವನ್ಮುಕ್ತರಾಗಿ ಬಿಡ್ತಾರೆ. ಜೀವನ್ಮುಕ್ತ ಅಂದ್ರೆ ಈ ಜಗತ್ತಲ್ಲಿ ಜೀವನ ಮಾಡ್ತಾ ಇರ್ತಾರೆ, ಜೀವನ್ ಅಂದ್ರೆ ಜೀವಿಸುತ್ತಿರುವವನಾದರೂ ಕೂಡ ಮುಕ್ತಾಹ, ಈ ಜಗತ್ತಿನಲ್ಲಿಯೇ ಈ ಶರೀರ, ಈ ಬುದ್ಧಿ, ಈ ಮನಸ್ಸು, ಈ ಸಂಸಾರ, ಈ ಮನೆ, ಈ ಮಠ, ಈ ತೋಟ ಎಲ್ಲ ಇರ್ತವ್ರಿಗೆ. ಎಲ್ಲ ಇದ್ರೂ ಕೂಡ ಅವ್ರು ಯಾರು ಕೂಡ ಇದಕ್ಕೆ ಅಂಟಿಕೊಳ್ಳುವುದಿಲ್ಲ. ಆದ್ರಿಂದ ಮುಕ್ತರಂತೆ ಇರ್ತಾರೆ, ಅವರನ್ನ ಜೀವನ್ಮುಕ್ತರು ಅಂತ ಹೇಳ್ತಾರೆ. ತೇ ಪಂಡಿತಾಹ, ಅವರು ಸಮದರ್ಶಿನಃ ಭವಂತಿ, ಬ್ರಹ್ಮಣಿ ಸ್ಥಿತಾಹ ತೇ ಜೀವನ್ಮುಕ್ತಾಹ ಭವಂತಿ. ಅಲ್ಲಿ ತದ್ಬುದ್ಧಯಸ್ತದಾತ್ಮಾನಃ ತನ್ನಿಷ್ಠಾ ಸತ್ಪರಾಯಣಾಃ ಗಚ್ಚಂತ್ಯ ಪುನರಾವೃತ್ತಿಂ ಜ್ಞಾನ ನಿರ್ಧೂತ ಕಲ್ಮಷಾಃ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವ ಸ್ವಪಾಕೆ ಶ್ವಪಾಕೆ ಚ ಪಂಡಿತಾ ಸಮದರ್ಶಿನಃ. ಇದು ಪ್ರಖ್ಯಾತವಾದ ಶ್ಲೋಕ. ಇದು ಸಮಭಾವ ಅವರಲ್ಲಿರ್ತದೆ, ಸಮದರ್ಶಿನಃ ಭವಂತಿ. ಇಲ್ಲಿ ಮುಂದಿನ ಪ್ರಶ್ನೆ ಕಡೆ ಪೇಜಿಗೆ ಬಂತು. ಸಮದರ್ಶಿನಃ ಕೇ, ಹಾಗಾದ್ರೆ ಸಮದರ್ಶಿ ಅಂತ ಹೇಳ್ತೀಯಲ್ಲ ಕೃಷ್ಣ, ಯಾರು ಅವರು ಸಮದರ್ಶಿಗಳು ಅಂತ ನಾವು ಕೃಷ್ಣನ್ ಕೇಳಿದ್ರೆ, ಅರ್ಜುನ ಕೇಳ್ತಾ ಇಲ್ಲ, ನಾವೇ ಕೇಳ್ತಾ ಇದ್ರೆ ಮುಂದೆ ಹೇಳ್ತಾನೆ, ಪ್ರಿಯಂ ಇಷ್ಟಂ ಲಬ್ಧ್ವಾ ಪ್ರಹರ್ಷಂ ನ ಕುರ್ವಂತಿ. ಇದು ಶಂಕರಾಚಾರ್ಯರ ಭಾಷೆ, ಶಂಕರ ಭಾಷ್ಯ. ಪ್ರಿಯಂ ಇಷ್ಟಂ ಲಬ್ಧ್ವಾ, ಪ್ರಿಯವಾದದ್ದನ್ನು ಇಷ್ಟವಾದದ್ದನ್ನು ಲಬ್ಧ್ವಾ ಪಡೆದು, ಪ್ರಹರ್ಷಂನ ಕುರ್ವಂತಿ, ಅವರು ತುಂಬಾ ಸಂತೋಷೋದ್ವೇಗಗಳನ್ನು ಹೊಂದುವುದಿಲ್ಲ. ಪ್ರಿಯಂ ಇಷ್ಟಂ, ನಮ್ಗೆ ಪ್ರಿಯವಾದದ್ದು ಸಿಕ್ಕರೆ, ಇಷ್ಟವಾದದ್ದು ಸಿಕ್ಕರೆ ಸಹಜವಾಗಿ ನಮ್ಗೆ ಪ್ರಹರ್ಷ ಆಗ್ತದೆ, ಸಂತೋಷ, ಖುಷಿ ಆಗ್ತದೆ. ಆದ್ರೆ ಸಮದರ್ಶಿ ಆದವನಿಗೆ ತುಂಬಾ ಖುಷಿ ಏನಾಗಲ್ಲ. ಪ್ರಿಯವಾದದ್ದು ಮತ್ತು ಇಷ್ಟವಾದದ್ದು ಸಿಕ್ಕರೆ ಅವನು ಸಹಜವಾಗಿ ತಕೊಳ್ತಾನೆ ಹೊರತು ಅದರಿಂದ ಅವನು ಉದ್ವೇಗಗೊಳ್ಳುವುದಿಲ್ಲ. ಪ್ರಿಯಂ ಇಷ್ಟಂ ಲಬ್ಧ್ವಾ ಪ್ರಹರ್ಷಂ ನ ಕುರ್ವಂತಿ. ಅದಕ್ಕೆ ಆಪೋಸಿಟ್, ಅಪ್ರಿಯಂ ಅನಿಷ್ಟಂ ಲಬ್ಧ್ವಾ, ನನಗೆ ಬೇಡದ್ದು, ಇಷ್ಟವಾಗದೇ ಇರುವಂತಹದ್ದು, ಅಪ್ರಿಯವಾದದ್ದು, ಅನಿಷ್ಟವಾದದ್ದನ್ನ ಪಡೆದ್ರೆ, ಲಬ್ಧ್ವಾ ಪಡೆದು, ಉದ್ವೇಗಂ ದುಃಖಂ ನ ಗಚ್ಚಂತಿ, ಅವನಿಗೆ ಉದ್ವೇಗವಾಗುವುದಿಲ್ಲ, ದುಃಖವೂ ಆಗುವುದಿಲ್ಲ. ಉದ್ವೇಗಂ ದುಃಖಂ ನ ಗಚ್ಚಂತಿ, ಅವನು ಉದ್ವೇಗವನ್ನು ಪಡೆಯುವುದಿಲ್ಲ, ದುಃಖವನ್ನು ಪಡೆಯುವುದಿಲ್ಲ. ಅವನು ಪ್ರಿಯವಾಗ್ಲಿ ಅಪ್ರಿಯವಾಗ್ಲಿ, ಇಷ್ಟವಾಗ್ಲಿ ಅನಿಷ್ಟವಾಗ್ಲಿ, ಪ್ರಹರ್ಷವೂ ಇಲ್ಲ, ಉದ್ವೇಗವೂ ಇಲ್ಲ, ಆ ರೀತಿ ಇರ್ತಾನೆ. ತೇ ಸ್ಥಿರ ಬುದ್ಧಯ, ನಾನು ಮೂಲ ಗೀತೆ ವಾಕ್ಯ ಶಬ್ದವನ್ನೇ ಹಾಕಿದ್ದೇನೆ, ಸ್ಥಿರ ಬುದ್ಧಿಯವರಾಗಿರ್ತಾರೆ. ತೇ ಸ್ಥಿರ ಬುದ್ಧಯ, ಏನೋ ನಷ್ಟವಾಯ್ತು ಅಂತ ದುಃಖವೂ ಇಲ್ಲ, ಲಾಭ ಆಯ್ತು ಅಂತ ಖುಷಿನೂ ಇಲ್ಲ, ಅವೆರಡರ ಮಧ್ಯೆ ಸ್ಥಿರ ಬುದ್ಧಿಯವರಾಗಿರ್ತಾರೆ. ತೇ ಸ್ಥಿರ ಬುದ್ಧಯ ಮತ್ತು ಬ್ರಹ್ಮಣಿ ಸ್ಥಿತ, ಈ ಮೊದಲು ಹೇಳಿದೆ ನಾನು, ಬ್ರಹ್ಮಣಿ ಸ್ಥಿತಾ, ಮನಸ್ಸು ಬ್ರಹ್ಮದಲ್ಲಿಯೇ ಇರ್ತದೆ, ಅವರು ಬ್ರಹ್ಮಸ್ಥಿತಿಯಲ್ಲೇ ಇರ್ತಾರೆ. ಅವರು ಬ್ರಹ್ಮಜ್ಞಾನಿನಃ, ಅವರನ್ನೇ ಬ್ರಹ್ಮಜ್ಞಾನಿಗಳು ಅಂತ ನಾವು ಹೇಳ್ತೇವೆ. ತೇ ಸ್ಥಿರ ಬುದ್ಧಯ, ಸ್ಥಿರ ಬುದ್ಧಿಯವರು, ಬ್ರಹ್ಮಣಿ ಸ್ಥಿತಾ, ಬ್ರಹ್ಮನಲ್ಲಿ ನಿಂತವರು, ಬ್ರಹ್ಮಜ್ಞಾನಿನಃ, ಬ್ರಹ್ಮಜ್ಞಾನಿಗಳು ಆಗಿರುತ್ತಾರೆ. ತೇ ಅಕ್ಷಯಂ ಸುಖಂ ಅನುಭವಂತಿ, ಹಾಗಾದ್ರೆ ಅವ್ರಿಗೆಂತ ಸುಖ? ಕ್ಷಯವೇ ಇಲ್ಲದ, ನಾಶವಿಲ್ಲದ ಅಕ್ಷಯವಾದ ಸುಖವನ್ನು ಅನುಭವಿಸುತ್ತಾರೆ. ತೇ ಅಕ್ಷಯಂ ಸುಖಂ ಅನುಭವಂತಿ. ಮುಂದಿನ 20, 19, 20ನೇ ಶ್ಲೋಕದಲ್ಲದೆಲ್ಲ ಇದೆ, ನೋಡ್ಕೊಳ್ಳಿ. ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತಃ ಪ್ರಹರ್ಷ್ಯಂತಿ ಇತ್ಯಾದಿ ಬಂತು. ಆಮೇಲೆ
ಸ ಬ್ರಹ್ಮ ಯೋಗ ಯುಕ್ತಾತ್ಮ ಸುಖಮಕ್ಷಯಮಶ್ನುತೆ 21ನೇ ಶ್ಲೋಕದಲ್ಲಿ ಅಕ್ಷಯಂ ಸುಖಮಕ್ಷಯಮಶ್ನುತೆ. ಮುಂದೆ ಇಂದ್ರಿಯ ಭೋಗಾಹ ದುಃಖಕಾರಕಾಹ ಅನಿತ್ಯಾಹ. ನೋಡಿ, ಇಂದ್ರಿಯ ಭೋಗಾಹ, ಇಂದ್ರಿಯದಿಂದ ಸಿಕ್ಕತಕ್ಕಂಥ ಭೋಗಗಳೇನಿದೆ, ಇಂದ್ರಿಯಗಳಿಂದ ಸಿಕ್ತಕ್ಕಂಥ ಸುಖ, ನೋಡಿ 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 ಎಷ್ಟು ಸಿನಿಮಾ ನೋಡಿದ್ರು ಕೂಡ ತೃಪ್ತಿ ಇಲ್ಲ, ಮತ್ತು ಅನಿತ್ಯವಾದದ್ದು, ತಿಂದು 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 ತೃಪ್ತಿ ಇಲ್ಲ. ಇಂದ್ರಿಯ ಭೋಗಗಳು, ಅದರ ಪರಿಣಾಮ ಏನಾಗುತ್ತೆ? ದುಃಖವೇ ಪರಿಣಾಮ, ಕಡೆಯಲ್ಲಿ ದುಃಖವೇ, ಸುಖ ಇಲ್ಲ. ಇಂದ್ರಿಯ ಭೋಗಾಹ ದುಃಖಕಾರಕಾಹ, ದುಃಖವನ್ನು ಮಾಡುತ್ತವೆ. ಮತ್ತು ಅನಿತ್ಯಾಹ, ಇವು ಅನಿತ್ಯವಾಗಿವೆ, ನಿತ್ಯವಾದದ್ದಲ್ಲ, ಶಾಶ್ವತವಾದದ್ದಲ್ಲ. ಜ್ಞಾನಿನಃ ತೇಷು ನ ರಮಂತೆ, ಜ್ಞಾನಿಗಳು ಈ ಇಂದ್ರಿಯ ಸುಖದಲ್ಲಿ ಆನಂದ ಪಡುವುದಿಲ್ಲ, ಅದರಲ್ಲಿ ತೊಡಗುವುದಿಲ್ಲ. ಜ್ಞಾನಿನಃ ತೇಷು ನ ರಮಂತೆ. ಯೋಗಿ ಪುರುಷ, ಯೋಗಿಯಾದ ಪುರುಷನು ಕಾಮ ಕ್ರೋಧೋದ್ಭವಂ ವೇಗಂ, ಕಾಮಕ್ರೋಧ ಉದ್ಭವಂ ವೇಗಂ, ಕಾಮಕ್ರೋಧ ಉದ್ಭವಂ ವೇಗಂ ಉದ್ವೇಗಂ ಪ್ರಸಹಿತುಂ ಸಮರ್ಥಃ ಭವತಿ. ಆ ಯೋಗಿಯಾದ ಪುರುಷನು, ಯೋಗಿ ಪುರುಷ, ಅವನು ಕಾಮಕ್ರೋಧದಿಂದ ಉಂಟಾಗ್ತಕ್ಕಂಥ, ಕಾಮದಿಂದ ಆಸೆಯಿಂದ ಉಂಟಾಗ್ತಕ್ಕಂಥ, ಕ್ರೋಧದಿಂದ ಉಂಟಾಗ್ತಕ್ಕಂಥ, ಕೋಪದಿಂದ ಉಂಟಾಗ್ತಕ್ಕಂಥ ವೇಗವನ್ನು, ವೇಗ ಅಂದ್ರೇನು? ಉದ್ವೇಗ, ಉದ್ವೇಗವನ್ನು ಪ್ರಸಹಿತುಂ, ಸಹನೆ ಅಂತ ಶಬ್ದ ಗೊತ್ತು, ಸಹಿತುಂ ಅಂದ್ರೆ ಸಹಿಸಲು, ಪ್ರಸಹಿತುಂ ಚೆನ್ನಾಗಿ ಸಹಿಸಲು. ಕಾಮಕ್ರೋಧದಿಂದ ಉಂಟಾಗುವಂತಹ ಏರಿಳಿತಗಳನ್ನು, ಸೆಳೆತಗಳನ್ನು ಯೋಗಿ ಪುರುಷನಾದವನು ಸಹಿಸಿಕೊಳ್ಳಲು ಸಮರ್ಥಃ ಭವತಿ, ಸಮರ್ಥನಾಗಿರುತ್ತಾನೆ. ಯೋಗಿ ಪುರುಷ ಕಾಮಕ್ರೋಧೋದ್ಭವಂ ವೇಗಂ ಉದ್ವೇಗಂ ಪ್ರಸಹಿತುಂ ಸಮರ್ಥಃ ಭವತಿ. ಅಸ್ಮಿನ್ನೇವ ಲೋಕೆ ಅಸ್ಮಿನ್ನೇವ ಜೀವನೆ ತಾದೃಶೀ ಸಿದ್ಧಿಂ ಸಾಧಯತಿ. ಅಸ್ಮಿನ್ನೇವ, ಅಸ್ಮಿನ್ ಅಂದ್ರೆ ಈ, ಅಸ್ಮಿನ್ನೇವ ಇದುವೇ, ಅಸ್ಮಿನ್ನೇವ ಲೋಕೆ ಈ ಲೋಕದಲ್ಲಿಯೇ, ಈ ಜೀವನದಲ್ಲಿಯೇ, ಜೀವನೆ ತಾದೃಶೀ ಸಿದ್ಧಿಂ ಅಂತಹ ಸಿದ್ಧಿಯನ್ನು, ತಾದೃಶೀ ಸಿದ್ಧಿಂ, ಸಿದ್ಧಿನ ಸ್ತ್ರೀಲಿಂಗ ಆದ್ರಿಂದ ತಾದೃಶೀ ಸಿದ್ಧಿಂ ಸಾಧಯತಿ, ಸಾಧಿಸುತ್ತಾನೆ. ಸುಖಿ ಜೀವತಿ ಚ, ಅವನು ಸುಖವಾಗಿ ಜೀವಿಸುತ್ತಾನೆ. ಈ ಲೋಕದಲ್ಲಿ ಈ ಭಾವದಿಂದ ಯಾರು ಕಾಮ ಕ್ರೋಧೋದ್ಭವಗಳ ವೇಗಗಳನ್ನ ಸಮರ್ಥವಾಗಿ ಮಾಡ್ತಾರೆ, ನಿಯಂತ್ರಣ ಮಾಡ್ತಾರೆ, ಅವರು ಇಂದ್ರಿಯ ಭೋಗಗಳ ದುಃಖಕ್ಕೆ ಸಿಕ್ಕಿ ಬೀಳುವುದಿಲ್ಲ. ಅವರು ಅಂತಹ ಸಿದ್ಧಿಯನ್ನು ಈ ಜೀವನದಲ್ಲೇ ಸಂಪಾದಿಸುತ್ತಾರೆ ಮತ್ತು ಸುಖವಾಗಿ ಜೀವಿಸ್ತಾರೆ. ಶಾಂತಿಂ ಬ್ರಹ್ಮಾನಂದ ಸುಖಂ ಚ ಲಭತೆ, ಅವರು ಶಾಂತಿಯನ್ನು ಪಡೆಯುತ್ತಾರೆ, ಬ್ರಹ್ಮಾನಂದ ಸುಖವನ್ನು ಪಡೆಯುತ್ತಾರೆ. ಸಹ ಸದಾ ಮುಕ್ತಃ ಏವ, ಅವನು ಸದಾ ಕಾಲದಲ್ಲಿಯೂ ಕೂಡ ಮುಕ್ತನಾಗಿಯೇ ಇರುತ್ತಾನೆ. ಸಹ ಸದಾ ಮುಕ್ತಃ ಏವ, ಅವನು ಸದಾ ಕಾಲದಲ್ಲಿಯೂ ಮುಕ್ತನಾಗಿಯೇ ಇರುತ್ತಾನೆ. 22ನೇ ಶ್ಲೋಕದಲ್ಲಿ ನ ತೇಷು ರಮತೆ ಬುಧಃ, ಬುಧ ಅಂದ್ರ ಬುದ್ಧಿವಂತರು, ತೇಷು ನರಮತೆ ಇಂದ್ರಿಯ ಸುಖದಲ್ಲಿ ಸಿಕ್ಕಿ ಬೀಳುವುದಿಲ್ಲ. ಸಯುಕ್ತ ಸ ಸುಖಿ ನರಹ, 23ನೇ ಶ್ಲೋಕದಲ್ಲಿ ಅವನೇ ಯೋಗಿಯಾದವನು, ಜ್ಞಾನಿಯಾದವನು, ಅವನೇ ಸುಖಿಯಾದ ಮನುಷ್ಯನು. ಬ್ರಹ್ಮಭೂತೋ ಅಧಿಗಚ್ಚತಿ, 24ನೇ ಶ್ಲೋಕದಲ್ಲಿ ಅವನು ಬ್ರಹ್ಮಭಾವವನ್ನ ಹೊಂದುತ್ತಾನೆ. 25ನೇ ಶ್ಲೋಕದಲ್ಲಿ ಲಭಂತೆ ಬ್ರಹ್ಮ ನಿರ್ವಾಣಂ, ಸರ್ವಭೂತ ಹಿತೇರತಃ, ಎಲ್ಲ ಭೂತಗಳನ್ನು ಸಮಾನವಾಗಿ ನೋಡ್ತಕ್ಕಂಥವನು ಬ್ರಹ್ಮ ನಿರ್ವಾಣಂ, ಬ್ರಹ್ಮ ಸುಖವನ್ನ ಹೊಂದುತ್ತಾನೆ, ಬ್ರಹ್ಮಜ್ಞಾನವನ್ನು ಹೊಂದುತ್ತಾನೆ. ಕಾಮಕ್ರೋಧ ವಿಯುಕ್ತಾನಾಂ ಯತೀನಾಂ ಯತಚೇತಸಾಂ ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನಾಂ. ಯಾರು ಆತ್ಮವನ್ನ ತಿಳಿದಿದ್ದಾರೆ ಅವನಿಗೆ ಈ ಕಷ್ಟ ಇಲ್ಲ. ಅಲ್ಲಿಂದ ಮುಂದಕ್ಕೆ 28ನೇ ಶ್ಲೋಕದಲ್ಲಿ ಯತೇಂದ್ರಿಯ ಮನೋಬುದ್ಧಿರ್ಮುಕ್ತೋ ಮುನಿ ಮೋಕ್ಷಪರಾಯಣ, ಮೋಕ್ಷಪರಾಯಣನಾಗಿರ್ತಕ್ಕಂಥ ಮುನಿಯು ವಿಗತೇಚ್ಛಾ ಭಯಕ್ರೋಧೋ ಸದಾ ಮುಕ್ತಯೇವ. ಯಾರ ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿಯನ್ನು ಜಯಿಸಿಕೊಂಡಿರ್ತಾರೋ, ಮನೋಬುದ್ಧಿ ಯತೇಂದ್ರಿಯ, ಅವರು ಮೋಕ್ಷಪರಾಯಣರಾಗಿರ್ತಾರೋ ಅಂತಹ ಮುನಿಯು, ಮುನಿ ಅಂದ್ರೆ ಯಾವಾಗಲೂ ಪರಮೇಶ್ವರನ ಸ್ವರೂಪ ಚಿಂತನೆ ಮಾಡ್ತಕ್ಕಂಥ ಮುನಿಯು, ಮೌನದಲ್ಲಿದ್ದು ಒಳಗೆ ಚಿಂತನೆ ಮಾಡ್ತಕ್ಕಂಥವನು, ಅವನಿಗೆ ಇಚ್ಛೆ ಭಯ ಇಲ್ಲ, ವಿಗತೇಚ್ಛಾ ಭಯಕ್ರೋಧ ಇಲ್ಲ. ಸದಾ ಮುಕ್ತ ಏವ, ಅವನೇ ಸದಾ ಮುಕ್ತಿಯಾಗಿರ್ತಾನೆ. ಭೋಕ್ತಾರಂ ಯಜ್ಞದ ಪದಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ
ಮಾಂ ಶಾಂತಿ ಮಾಂ ಜ್ಞಾತ್ವಾ ಮಾಂ ಅಂದ್ರೆ ತೀಯ ಭಕ್ತಿ ಅಹಮಾವಾಂ ವಯಂ ಮಾಂ ಮಾಂ ನನ್ನನ್ನು ಮಾಂ ಜ್ಞಾತ್ವಾ ನನ್ನನ್ನು ತಿಳಿದು ಅಂದ್ರೆ ಕೃಷ್ಣ ಭಗವಂತನನ್ನು ತಿಳಿದು ಭಗವಂತನ ಜ್ಞಾನ ಉಂಟಾಗಿ ಮಾಂ ಅವನು ಶಾಂತಿ ಮಧಿಗಚ್ಚತಿ ಅವನು ಶಾಂತಿಯನ್ನು ಅನುಭವಿಸ್ತಾನೆ ಎಂಬಲ್ಲಿಗೆ ಇವತ್ತಿನ ಪಾಠವನ್ನು ಮುಗಿಸೋಣ. ಕುರುಕ್ಷೇತ್ರೇ ಸಮವೇತಾಯುತ್ಸ್ವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿ ಧ್ರುವಾನೀತಿರ್ಮತಿರ್ಮಮ ಶ್ರೀ ಗುರುಭ್ಯೋ ನಮಃ ಹರಿ ಓಂ. 7:01 ಅಲ್ಲಿಗೆ ಈ 3 ಪೇಜ್ಗಳಲ್ಲಿ ಸಾರಾಂಶತಃ 5ನೇ ಅಧ್ಯಾಯದ್ದು ನಾನು ಬರೆದದ್ದನ್ನ ನಿಮಗೆ ನಿವೇದನೆ ಮಾಡಿದ್ದೇನೆ. ಏನಾದ್ರೂ ಸಂಶಯಗಳಿದ್ರೆ ಕೇಳಬೇಕು. ಈಗ ನಮ್ಮ ಗುರುಗಳಾದಂತಹ ಡಾಕ್ಟರ್ KS ನಾರಾಯಣಾಚಾರ್ಯರ ಪ್ರವಚನವನ್ನು ರೆಕಾರ್ಡೆಡ್ ಪ್ರವಚನ ಅವರೀಗ ಒಂದು 10 ದಿವಸ ಆಯ್ತು ಹೋಗ್ಬಿಟ್ರು ಅವರು. ಅವರ ಪ್ರವಚನ ಕೇಳುವಾಗ ನಂಗೆ ಬಹಳ ಖುಷಿಯಾಗಿದ್ದು. ನಾನು ಬಾಲ್ಯದಲ್ಲಿ ಅವರ ಯೌವನದಲ್ಲಿ ಅವರ ಪ್ರವಚನ ಕೇಳ್ತಾ ಇದ್ದೆವು. ಅವರು ಕಾರ್ಯಕ್ರಮದಲ್ಲಿ ಅವರ ಆರಂಭದಲ್ಲಿ ಅಥವಾ ಕಡೆಯಲ್ಲಿ ಈ ಶ್ಲೋಕ ಹೇಳ್ತಾ ಇದ್ರು. ಏನು ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಧರ್ಮಕ್ಷೇತ್ರ ಕೃಷಿ ಪಾಂಡವರು ಕೌರವರು ಸೇರಿದ್ದಾರಲ್ಲ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಏನ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಉತ್ತರವನ್ನು ಆ ಕಡೆ ಶ್ಲೋಕ ಭಗವದ್ಗೀತೆದು ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಅರ್ಥೋ ಧನುರ್ಧರಃ ಎಲ್ಲಿ ಕೃಷ್ಣ ಇದ್ದಾನೋ ಅರ್ಜುನ ಇದ್ದಾನೋ ತತ್ರ ಶ್ರೀಹಿ ವಿಜಯೀ ಭೂತ ತತ್ರ ಶ್ರೀಹಿ ವಿಜಯೋ ಭೂತಿ ವಿಜಯೀ ಭೂತಿ ಧ್ರುವ ನೀತಿ ಮತಿರ್ಮಮ ಎಂಬ ಕೃಷ್ಣನ ವಾಕ್ಯದೊಂದಿಗೆ ಮುಗಿಸಿದ್ದೇವೆ. ಇವತ್ತಿನ ಪಾಠದಲ್ಲಿ ಯಾರಿಗಾದ್ರೂ ಏನಾದ್ರು ಸಂಶಯಗಳಿದ್ರೆ ಅಂತ ಕೇಳ್ಬೇಕಂತಿದ್ರೆ ಕೇಳಬೇಕು. ಅದಕ್ಕೆ ಮೊದಲು ತಮ್ಮಲ್ಲಿ ಮತ್ತೊಂದು ನಿವೇದನೆ. ಬರುವ ವಾರ ಅಂದ್ರೆ 14ನೇ ತಾರೀಕು ಗೀತಾ ಜಯಂತಿ. ನಾವು 15ನೇ ತಾರೀಕು ಬುಧವಾರ ಎಂದಿನಂತೆ ಸೇರ್ತಾ ಇದ್ದೇವೆ. ಆ ಬುಧವಾರ ಸಂಜೆ 6 ರಿಂದ 7 ಗಂಟೆಯವರೆಗೆ ಮಾಡುವ ಪಾಠದಲ್ಲಿ ನಂತರದ ಅರ್ಧ ಗಂಟೆ ನಾನು ಪಾಠ ಮಾಡ್ತೇನೆ. ಆರಂಭದ ಅರ್ಧ ಗಂಟೆ ನಿಮ್ಮಲ್ಲಿ ಕೆಲವರು ಸಂಸ್ಕೃತದಲ್ಲಿ ಸರಳವಾಗಿ ಒಂದು 5-10 ವಾಕ್ಯದಲ್ಲಿ ಭಗವದ್ಗೀತಾ ಸಂದೇಶವನ್ನ ಸಂಸ್ಕೃತದಲ್ಲಿ ತಾವು ಹೇಳ್ಬೇಕು. ಈ ತರ ಒಂದು 10 ಜನ ನೀವು ಸಿದ್ಧರಾಗಿ ಸಂಸ್ಕೃತದಲ್ಲಿ ಭಗವದ್ಗೀತೆಯ ಸಂದೇಶವನ್ನು ನಿಮ್ಮಿಷ್ಟ ಬಂದ ಯಾವುದಾದ್ರೂ ಸಂದೇಶವನ್ನು ತಾವು ಹೇಳ್ಬೇಕು ಅಂತ ನನ್ನ ಪ್ರಾರ್ಥನೆ. ಹೇಗೆ ಆಗ್ಬಹುದಾ? ಆಗ್ಬೋದಲ್ಲ? ನೀವು ಬರೆದು ಕೊಟ್ಟಿದ್ದೀರಲ್ಲ ಸರ್, ಅದನ್ನೇ ಹೇಳ್ಬೋದಾ? ಯಾವ್ದು ಆಗ್ಬಹುದು. ನೀವು ನಾನ್ ಬರ್ಕೊಟ್ಟದ್ದು ಅಂತ ಅಲ್ಲ ಅದು. ನನಗೆ ಕೊಟ್ಟದ್ದು ವ್ಯಾಸರಿಗೆ ಕೊಟ್ಟದ್ದು ಕೃಷ್ಣ. ಹಾಗಾಗಿ ತುಂಬಾ ಸಿಂಪಲ್ ಆಗಿದೆ ಸರ್, ಸಂಸ್ಕೃತ ಅರ್ಥ ಆಗೋ ತರ ಇದೆ. ಸರಿ ಸರ್, ನೀವು ಅದರಲ್ಲಿ ಸಾರಾಂಶತಃ ಒಂದು 5-10 ವಾಕ್ಯಗಳನ್ನ ರೆಡಿ ಮಾಡ್ಕೊಂಡು ಮುಂದಿನ ಕ್ಲಾಸ್ ನಲ್ಲಿ ಗೀತಾ ಜಯಂತಿಯನ್ನ ಮಾಡುವ. ನಾವು ಕ್ಲಾಸ್ ನಲ್ಲಿ ಗೀತಾ ಜಯಂತಿ ಆನ್ಲೈನ್ ಗೀತಾ ಜಯಂತಿ ಮಾಡುವಾಗ ಏನ್ ಮಾಡುದು, ಗೀತಾ ಸಂದೇಶವನ್ನು ಈಗ ಈ ಗೀತಾ ಕ್ಲಾಸಿಗೆ ಬಂದಿರತಕ್ಕಂಥವ್ರು ಒಬ್ಬೊಬ್ರು ಒಂದೊಂದು 10 ವಾಕ್ಯವನ್ನ ಹೇಳ್ತಾರೆ. ನೀವ್ ಹೇಳ್ತೀರಿ, ನಾವೆಲ್ಲ ಕೇಳ್ತೇವೆ. ಅದಾದ್ಮೇಲೆ ಕಡೆ ಅರ್ಧ ಗಂಟೆಯಲ್ಲಿ ನಾನು ಇಡೀ ಭಗವದ್ಗೀತೆಯ ಸಾರಾಂಶತಃ ಒಂದ್ ಸ್ವಲ್ಪ ಹೇಳ್ಬಿಟ್ಟು ಗೀತಾ ಜಯಂತಿಯನ್ನ ಬರುವ ವಾರ ಆಚರಣೆ ಮಾಡೋಣ. ಆಗ್ಬೋದಲ್ವಾ? ಸರಿ, ಈಗ ಯಾರಾದ್ರೂ ಏನಾದ್ರು ಪ್ರಶ್ನೆಗಳಿದ್ರೆ ಸಂಶಯ ಇದ್ರೆ ಕೇಳಲಿಕ್ಕಿದ್ರೆ ಸ್ವಾಗತ. ಹಾ ಹೇಳಿ. ಅರ್ಥ ಆಗ್ತಾ ಇದೆಯಾ? ಅಥವಾ ಕಷ್ಟ ಆಗ್ತಾ ಇದೆಯಾ? ಫಸ್ಟ್ ಕ್ಲಾಸ್ ಆಗಿ ಅರ್ಥ ಆಗ್ತಿದೆ ಸರ್. ತುಂಬಾ ಸುಲಭವಾಗಿ ಈಸಿಯಾಗಿ, ನಿಜವಾಗ್ಲೂ ಹೇಳೋದ್ರೆ ತುಂಬಾ ಈಸಿಯಾಗಿ ಅರ್ಥ ಆಗ್ತಾ ಇದೆ. ಸರಿ, ನಾನು ಗೀತಾ ಶ್ಲೋಕದಲ್ಲಿ ಏನ್ ಮಾಡ್ತಿದ್ದೆ, ಬರೀ ಕನ್ನಡ ಅರ್ಥ ಬೇಗ ನೋಡ್ಕೊಂಡ್ಬಿಡುವೆ. ಮೇಲ್ಗಡೆ ಶ್ಲೋಕನ್ ಜಾಸ್ತಿ ತಲೆಗೆ ಹಾಕೊಳಕ್ ಹೋಗ್ತಿದ್ದಿಲ್ಲ. ಈಗ ಪ್ರತಿಯೊಂದು ಶ್ಲೋಕನು ಓದೋಣ ಅನ್ಸುತ್ತೆ, ಅರ್ಥ ಮಾಡ್ಕೊಳ್ಳೋಣ ಅನ್ನಿಸ್ತಿದೆ. ಒಳ್ಳೇದಾಯ್ತು. ಅದಾಗ್ಬೇಕು, ಅದು ಇಂಪಾರ್ಟೆಂಟ್. ಯಾಕಂದ್ರೆ ಕನ್ನಡದಲ್ಲಿ ನಮ್ಗೆ ಹೇಗೂ ಗೊತ್ತಾಗ್ತದೆ, ಆದ್ರೆ ಮೂಲ ಸಂಸ್ಕೃತದ ಅದೇ ವಾಕ್ಯಗಳನ್ನು ನಾವು ಪುನರುಕ್ತಿ ಮಾಡಿ ಆ ವಾಕ್ಯಗಳು ತಲೆಯಲ್ಲಿ ಇರ್ಬೇಕು. ಕಾಲಾನುಕ್ರಮದಲ್ಲಿ ನಮಗೆ ಆ ವಾಕ್ಯಗಳೇ ಬಾಯಿನಲ್ಲಿ ಬರ್ತಾ ಇರ್ಬೇಕು ಅಂತ. ಅದಕ್ಕೆ ನಮ್ಮ ಹಿಂದಿನವರು ಬೈಪಾಠ ಮಾಡಿಸ್ತಾ ಇದ್ರು. ಈಗ ವಿಭಕ್ತಿ ಪ್ರತ್ಯಯ ಎಲ್ಲ ಗೊತ್ತಾದ್ಮೇಲೆ ಅದು ಓದಿದ್ರೆ ಸ್ವಲ್ಪ ಅರ್ಥ ಆಗ್ತಾ ಇದೆ ಸರ್. ತುಂಬಾ ಧನ್ಯವಾದಗಳು ನಿಮ್ಗೆ ಈ ಕ್ಲಾಸ್ ಶುರು ಮಾಡಿದ್ದಕ್ಕೆ.
ಹಾಗೆ ವೃದ್ಧಾಪ್ಯದಲ್ಲಿ ನಮಗೆ ಇಂದ್ರಿಯಗಳೆಲ್ಲ ಕೈ ಕೊಡುವ ಸಮಯಕ್ಕೆ ಓದಿ ನೋಡ್ಲಿಕ್ಕೆ ಆಗುದಿಲ್ಲ, ಕೇಳ್ಲಿಕ್ಕೆ ಆಗುದಿಲ್ಲ ಅಂದ್ರೆ ನನ್ನ ಜೊತೆಗೆ ನಾನೇ ಪಾರಾಯಣ ಮಾಡ್ತಾ ಇರುವಾಗ ಈ ತರದ ಒಂದು 10-20 ಭಗವದ್ಗೀತಾ ಶ್ಲೋಕಗಳು ನಂಗೆ ಬಾಯ್ಪಾಠ ಆಗಿದ್ರೆ ಅದನ್ನೇ ಒಬ್ಬನೇ ಹೇಳ್ಕೋತಾ ಆ ಮೂಲ ಹೇಳ್ಕೊಳ್ಳುವಾಗ ಅದರ ಅರ್ಥವನ್ನು ಅನುಸಂಧಾನ ಮಾಡ್ತಾ ಮಾಡ್ತಾ ನಾವು ಆತ್ಮಾರಾಮ ಅಂತ ನಮ್ಮಲ್ಲಿಯೇ ನಾವು ನೆಮ್ಮದಿ ಆನಂದ ಸುಖವನ್ನ ವೃದ್ಧಾಪ್ಯದಲ್ಲಿ ಇದೇ ನಿರೀಕ್ಷೆ. ಈಗ ನೋಡಿ ಬೆಡ್ ರೆಡಿನ್ ಇರ್ತಾರೆ, ಹಾಸಿಗೆ ಇಟ್ಬಿಡ್ತಾರೆ, ಅಯ್ಯೋ ಅಂತ ಕೊರಗ್ತಾ ಇರ್ತಾರೆ. ಅದನ್ನ ಮಾಡ್ಬಾರ್ದು, ಕೊರಗ್ತಾ ಇರ್ಬಾರ್ದು. ಅವ್ರಿಗೆ ಏನ್ ಬೇಕೋ ಅದನ್ನ ಮಕ್ಕಳು ಮಾಡ್ತಾರೆ. ಆದ್ರೆ ಅವರು ಕೂತ್ಕೊಂಡು ಅಲ್ಲಿ ವೃದ್ಧಾಪ್ಯದಲ್ಲಿ ಆ ಸ್ಮರಣೆ ಅಂದ್ರೆ ಈ ಶ್ಲೋಕಗಳ ನೆನಪು ಆಗ್ತಾ ಇದ್ರೆ ಅವರಿಗೆ ಆ ಶ್ಲೋಕಗಳನ್ನ ಅವರೇ ರಿಪೀಟ್ ಮಾಡ್ಕೊಳ್ತಾ ಅದ್ರ ಅರ್ಥಾನುಸಂಧಾನ ಮಾಡ್ತಾ ಆ ಪರಮಾರ್ಥದ ಚಿಂತನೆಯಲ್ಲಿ ಇದು ಬೇಕು. ಅದಕ್ಕೋಸ್ಕರವಾಗಿ ಅದೇ ವಾಕ್ಯಗಳನ್ನ ನಾವು ಸ್ವಲ್ಪ ಬಯರ್ಟ್ ಮಾಡೋದು ಒಳ್ಳೇದು. ಮಾಡಿ ಒಳ್ಳೆದಾಗಿ. ಮತ್ತೆ ಏನಂತೀರಿ ಚಂದ್ರಶೇಖರ್ ಹೊಳ್ರೆ? ಮಾಡ್ಬೋದಲ್ಲ ಹಾಗೆ ಬರುವ ವಾರ? ಕೇಳುತ್ತೆ ಹೇಳಿ ಸರ್, ಹೇಳಿ. ಹಾಗೆ ಮಾಡುವ. ಎಲ್ರು ಯಾರ್ಯಾರು ಕ್ಲಾಸಿಗೆ ಬಂದಿರಿ ಅವರೆಲ್ಲರೂ ಕೂಡ ಒಂದು 5 ವಾಕ್ಯಗಳನ್ನ ಭಗವದ್ಗೀತಾ ಸಂದೇಶವನ್ನ ಸಂಗ್ರಹ ಮಾಡಿ ಹೇಳು. ಸಂಸ್ಕೃತದಲ್ಲಿ ಹೇಳುವಂತದ್ದು ವಿಶೇಷ. ಅದು ಮಾಡುವ. ತಪ್ಪಾದ್ರೆ ತೊಂದ್ರೆ ನಮ್ಮವರ ಹಾಗಾದ್ರೆ ಮತ್ತೇನು ಹೇಳಿ? ಹೌದು, ನಾವೇ ಅದರಿಂದ ಏನ್ ತಪ್ಪಾದ್ರೂ ಚಿಂತೆ ಇಲ್ಲ. ಹೌದು ತುಂಬಾ ಚೆನ್ನಾಗಾಯ್ತು. ಆಯ್ತು ಸರ್, ಆಯ್ತು. ಸರಿ, ಆ ಮುಂದಿನ ಪರೀಕ್ಷೆ ಬಗ್ಗೆ ಆಗ್ಲಿ. ಸರಿ, ಆ ಮುಂದಿನ ಪರೀಕ್ಷೆ ಬಗ್ಗೆ ಮತ್ತೆ ನೋಡೋಣಂತೆ. ನಾನು ಮುಂದಿನ ವಾರ ತಿಳ್ಕೊಂಡು ಹೇಳ್ತೀನಿ. ನಾನು ಈ ಸದ್ಯಕ್ಕೆ ಇವತ್ತಿನ ಕ್ಲಾಸನ್ನ ಮುಗಿಸ್ಬೋದಲ್ವಾ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಗುರುದೇವ. ಧನ್ಯವಾದಗಳು ಗುರುಗಳೇ. ಧನ್ಯವಾದ ಗುರುಜಿ. ಧನ್ಯವಾದ.